ನಿಮ್ಮನ್ನು ಆರಾಧಿಸುತ್ತೇವೆ ಸ್ವಾಮಿ. ತಂದೆ, ಕುಮಾರ, ಪವಿತ್ರಾತ್ಮ ದೇವರೇ, ನಿಮ್ಮನ್ನು ಆರಾಧಿಸಿ ಸ್ತುತಿಸಿ ನಿಮ್ಮನ್ನು ಪ್ರೀತಿಸಿ ನಿಮ್ಮಲ್ಲಿ ನೆಲೆಗೊಳ್ಳುವ ಹಾಗೆ ನಮ್ಮೆಲ್ಲರಿಗೂ ಸಹಾಯ ಮಾಡಿ. ಕರ್ತನೇ, ಈ ದಿನದಲ್ಲಿಯೂ ನೀವು ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನು ನಡೆಸುವುದಕ್ಕಾಗಿ ನಿಮಗೆ ಸ್ತೋತ್ರ. ಮುಂದೆ ಕರ್ತನೇ, ನಿಮ್ಮ ವಾಕ್ಯದಿಂದ ನಾವು ತಿಳಿದು ಧ್ಯಾನಿಸಿ ನಿಮ್ಮ ವಾಕ್ಯದ ಗೂಢಾರ್ಥಗಳನ್ನು ಅರ್ಥ ಮಾಡಿ ಗ್ರಹಿಸಿ ಅದರಲ್ಲಿ ಬೇರೂರಿ ನೆಲೆಗೊಂಡು ನಿಮಗೆ ಸಾಕ್ಷಿಯಾಗಿ ಜೀವಿಸುವ ಹಾಗೆ, ನಿಮ್ಮ ಕೃಪೆಗೆ ಪಾತ್ರರಾಗುವ ಹಾಗೆ ನೀವು ನಮ್ಮೆಲ್ಲರಿಗೂ ಸಹಾಯ ಮಾಡಿ. ಕರ್ತನೇ, ವಾಕ್ಯ ನಿಮ್ಮದು, ಆಲೋಚನೆಗಳು ನಿಮ್ಮದು, ಶಬ್ದ ಮಾತ್ರ ನಿನ್ನ ದಾಸನದಾಗಲಿ. ನಿನ್ನ ದಾಸನಾದ ನನ್ನನ್ನು ಶಿಲುಬೆಯ ನೆರಳಿನಲ್ಲಿ ಮರೆಮಾಚಿಕೊಂಡು ಈ ಮಕ್ಕಳಿಗೆ ಬೇಕಾದ ಸ್ವರ್ಗೀಯವಾದ ಆಲೋಚನೆಗಳನ್ನು ಇವರಿಗೆ ಒದಗಿಸಿಕೊಟ್ಟು ನಿನ್ನ ಕೃಪೆಯಲ್ಲಿ ಇವರನ್ನು ನೆಲೆಗೊಳಿಸಬೇಕಾಗಿ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಪರಲೋಕದ ತಂದೆಯಾದ ದೇವರೇ, ಆಮೆನ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ನಾವು ಆಗಸ್ಟ್ 15ನೇ ತಾರೀಕು ವಿಶೇಷವಾದ ಪ್ರಾರ್ಥನಾ ಕೂಟದಲ್ಲಿ ಪೂರ್ವೀಗ ಪಾಪಗಳಿಂದಲೂ ಶಾಪಗಳಿಂದಲೂ ನಮಗೆ ಬಿಡುಗಡೆ ಇದೆ, ಅದಕ್ಕೊಂದು ಮುಕ್ತಿ ಇದೆ ಎಂಬುದನ್ನು ನಾವು ತಿಳ್ಕೊಂಡಿದೆ, ಧ್ಯಾನಿಸಿದೆ. ಹಲ್ಲೆಲೂಯಾ. ಅದಕ್ಕೆ ಸೇರಿ ಬರುವ ಕೆಲ ಕಾರ್ಯಗಳು ನಾನು ಇವತ್ತು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಅದಕ್ಕಾಗಿ ನಾವು ಪ್ರಾರಂಭವಾಗಿ ಇಬ್ರಿಯ ಪತ್ರಿಕೆ 10ನೇ ಅಧ್ಯಾಯ 38ನೇ ವಾಕ್ಯ ಓದಿಕೊಳ್ಳೋಣ. ಇಬ್ರಿಯ ಪತ್ರಿಕೆ 10ನೇ ಅಧ್ಯಾಯ 38ನೇ ವಾಕ್ಯ ಪ್ರಾರಂಭವಾಗಿ ಓದಿಕೊಳ್ಳೋಣ. ಆಗಿರುವ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. ಆತನು ಹಿಂದೆಗೆದರೆ ಅವನಲ್ಲಿ ನನಗೆ ಸಂತೋಷವಿರುವುದಿಲ್ಲ ಎಂದು ಬರೆದದೆ. ನನ್ನವನಾದ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. ಪಾಪಗಳಿಂದ ಮುಕ್ತಿ, ಶಾಪಗಳಿಂದ ಮುಕ್ತಿ, ಪಾಪಗಳಿಂದ ಸ್ವಾತಂತ್ರ್ಯ, ಶಾಪಗಳಿಂದ ಸ್ವಾತಂತ್ರ್ಯ ಎಂದು ನಾವು ಕೇಳುವಾಗೆ ಕೇಳಿದವುಗಳನ್ನು ನಂಬಿಕೆಯಿಂದಲೇ ಅದು ಸ್ವೀಕರಿಸುವರು. ಏನು ಪಾಸ್ಟ್ರೇ, ನಾವು ದೊಡ್ಡ ಕೂಟ ಎಲ್ಲ ಮಾಡಿ ಪಾಸ್ಟೆಲ್ಲ ಬಂದು ಪಾಪದಿಂದ ಬಿಡುಗಡೆ, ಶಾಪದಿಂದ ಬಿಡುಗಡೆ ಎಂದೆಲ್ಲ ಹೇಳಿ ಎಲ್ಲ ಹೋದರು, ನನ್ನ ಕಷ್ಟ ಇನ್ನು ಹಂಗೇ ಇದೆಯಲ್ಲ, ನನ್ನ ಬಾಧೆ ಇನ್ನು ಹಂಗೇ ಇದೆಯಲ್ಲ ಅಂತ ಹೇಳಿದರೆ, ಇವತ್ತು ವಾಕ್ಯ ಹೇಳ್ತಾ ಇದೆ, ಏನು ಕೇಳಿದ್ದೀರೋ, ಏನು ನಾವು ಅರ್ಥ ಮಾಡಿಕೊಂಡಿದ್ದೀರೋ ಅದನ್ನು ನಂಬುವವರು ನಂಬಿಕೆಯಿಂದಲೇ ಅದನ್ನು ಸ್ವಾಧೀನ ಮಾಡಿಕೊಳ್ಳೋದು. ಪೂರ್ವಿಕರಿಂದ ಬಂದ ಶಾಪಗಳು ಮತ್ತು ತಮ್ಮಲ್ಲಿ ತಮಗೇ ಬಂದಿರುವಂಥ ಶಾಪಗಳು ಪಾಪಗಳು ಆಗಿರೋದ್ರು ಆ ಬಿಡುಗಡೆಯನ್ನು ನಾವೇನು ಮಾಡಬೇಕಂದ್ರೆ ನಂಬಿಕೆಯಿಂದಲೇ ಅದು ಸ್ವೀಕರಿಸುವುದು. ಕೆಲ ಕಾಲಗಳ ಹಿಂದೆ ಒಬ್ಬರು ಬಂದು ತುಂಬ ಹುಷಾರಿಲ್ಲ, ಅದು ಇಲ್ಲಿ ಬಂದಿದ್ದರು. ಅವರು ಹೊಸದಾಗಿ ಬಂದವರು, ಅದು ತುಂಬ ಕೈ ಕಾಲೆಲ್ಲ ನೋವು, ತುಂಬ ದಿವಸದಿಂದ ನಿದ್ರೆ ಇಲ್ಲ, ಊಟ ಸೇರ್ತಾ ಇಲ್ಲ, ನಿದ್ರೆ ಇಲ್ಲ, ಕಾಲು ಕೈಯೆಲ್ಲ ನೋವುಗಳು ಅಂತ ಹೇಳಿಕೊಂಡು ಅವರು ಇಲ್ಲಿ ಬಂದರು. ಆಮೇಲೆ ಯಾರೋ ಇಲ್ಲಿ ಚರ್ಚಕ್ಕೆ ಹೋಗಿ ಒಳ್ಳೇದಾಗತ್ತೆ ಅಂತ ಹೇಳ್ಕೊಂಡು ಬಂದಿದ್ರು. ಇಲ್ಲಿ ಬಂದ ಮೇಲೆ ನಾವು ಅವರಿಗೆಲ್ಲ ಪ್ರೇಯರ್ ಮಾಡಿದ ಮೇಲೆ ಅವರು ಪ್ರೇಯರ್ ಮಾಡುವಾಗ ಬಿದ್ದೋದ ಮೇಲೆ ಸ್ವಲ್ಪ ಅವರು ಎದ್ದ ಮೇಲೆ ಫ್ರೀ ಆಯಿತು, ನಡೀರಿ ಅಂತ ಹೇಳಿದೆ, ನಡೆದಿದೆ. ಎಲ್ಲ ಆಗಿದ ಮೇಲೆ ಅವರು ಜೊತೆಯಲ್ಲಿ ಬಂದವರು ಕೇಳಿದ್ರು, ಯಾಕೆ ಇವರಿಗೆ ಹಿಂಗೆಲ್ಲ ಆಗಿದೆ, ಏನಾದರೂ ಮಾಟ ಮಂತ್ರಗಳು ಯಾರಾದರೂ ಮಾಡಿದ್ರಿಂದ ಹಿಂಗೆ ಆಗಿದೆಯಾ ಅಂತ ಕೇಳಿದ್ರು. ನಾನು ಅದಕ್ಕೆ ಹೇಳಿದೆ, ಈಗ ನೋಡಿ ನಿದ್ರೆ ಇಲ್ಲ, ಊಟ ಸೇರುತ್ತಾ ಇಲ್ಲ ಮತ್ತು ಮೈ ಕೈ ನೋವುಗಳು ಇದೆಲ್ಲ ಯಾವುದೋ ದುರಾತ್ಮನ ಶಕ್ತಿಯಾಗಿರುತ್ತದೆ. ಆದರೆ ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ, ಈಗ ಪ್ರೇಯರ್ ಮಾಡಿದೆಯಲ್ಲ, ಬಿಡುಗಡೆ ಆಯ್ತಲ್ಲ ನೋಡಿ, ಅದಕ್ಕೆ ನಂಬಿಕೆಯಲ್ಲಿ ಇರು, ತಿರುಗಿ ಏನು ಆಗೋದಿಲ್ಲ ಎಂದು ಹೇಳಿದರು.
ಆವಾಗ ಅವರು ಸರಿ ನಿಲ್ಕೊಂಡು ಹೋದರು. ಅವರು ಈಗ ಸ್ಟೆಪ್ ಇಳಿದು ಹೋಗುವಾಗ ನಾನು ಹಿಂದೆ ಹೋಗ್ತಾ ಇದ್ದೀನಿ, ಅವರು ಮುಂದೆ ಹೋಗ್ತಾ ಇದೆ. ಅವರು ಹೇಳ್ತಾರೆ, ನೋಡಿ ಬೇರೆ ಕಡೆ ಅವರು ಹೋಗಿ ಅವರು ಹೇಳಿದ್ರು ಯಾರೋ ಮಾಟ ಮಂತ್ರ ಮಾಡಿದೆ ಅಂತ ಹೇಳಿದ್ರಂತೆ. ಇಲ್ಲಿನೂ ನೋಡಿ ಹೇಳಿದ್ರು ಯಾವುದಾದ್ರು ನಮಗೆ ಅದಕ್ಕೆ ಇದು ಯಾರು ಮಾಡಿದೆ ಅಂತ ಹುಡುಕ್ಲಿಕ್ಕೆ ಹೋಗಬೇಕು ಅಂತ ಹೇಳ್ಕೊಂಡು ಮಾತಾಡಿಕೊಂಡು ಹೋಗ್ತಾ ಇದ್ದಾರೆ. ಸ್ಟೆಪ್ ಇಳಿಯುವಾಗ ಹೇಳ್ತಾರೆ ಯಾರು ಮಾಡಿದೆ ಅಂತ ನಮ್ಗೆ ಗೊತ್ತಾಗಬೇಕು, ನಾವು ಅದಕ್ಕೆ ಹುಡುಕಬೇಕು ಅಂತ. ನಾನು ಹೇಳಿದೆ ಬ್ರದರ್ ಬಿಡುಗಡೆ ಆಯಿತು, ಯಾರೋ ಮಾಡಿದೆಯೋ ಏನೋ ಆಗಿದೆಯೋ ಬಿಡುಗಡೆ ಆಯಿತು. ನೋಡಿ ಈಗ ಅವ್ರಿಗೆ ನೋವಿಲ್ಲ ತಾನೆ, ಈಗ ನೋವಿದೆಯಾ? ನೋವಿಲ್ಲ. ಮೈ ಕೈಯೆಲ್ಲ ಫ್ರೀ ಆಯಿತಾ? ಫ್ರೀ ಆಯಿತು. ಮತ್ತು ನಂಬಿರಿ, ಚರ್ಚಿಗೆ ಭಾನುವಾರ ಮತ್ತು ಚರ್ಚಿದೆ, ಚರ್ಚಿಗೆ ಬನ್ನಿ ಅಂತ ಹೇಳಿದರೆ ಆಯಿತು ಸರ್ ಅಂತ ಹೇಳಿದವರು ಮತ್ತು ಬಂದೇ ಇಲ್ಲ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ. ಯಾಕೆಂದರೆ ಬಿಡುಗಡೆ ಆಗಿದರೆ ಕೂಡ ತಮ್ಮ ಬಿಡುಗಡೆಯನ್ನು ಅವರೇನು ಮಾಡಿಲ್ಲ, ನಂಬಿಕೆಯಿಂದ ಅದನ್ನು ಸ್ವೀಕರಿಸುತ್ತಾ ಇಲ್ಲ. ಅದೊಂದು ಉದಾಹರಣೆಗೆ ನಾನು ನಿಮಗೆ ಹೇಳಿದೆ. ನಾವುಗಳು ಕೂಡ ಇಲ್ಲಿ ಬಂದಿರುವಂಥ ನಾವುಗಳು ಕೂಡ ಎಷ್ಟೋ ಕೂಟಗಳು, ಉಪವಾಸ ಕೂಟಗಳು, ಪ್ರಾರ್ಥನಾ ಕೂಟಗಳು, ವಿಶೇಷ ಕೂಟಗಳೆಲ್ಲ ಮಾಡುವಾಗಲೂ ಸೇವಕರು, ಬೇರೆ ಸೇವಕರು ಬರುವುದು, ಬೇರೆ ಸೇವಕರ ಮೂಲಕ ವಾಕ್ಯಗಳು ಕೇಳೋದು, ಅಲ್ಲಿ ಪ್ರಾರ್ಥನೆಗಳು ಮಾಡುವಾಗಲೂ ಏನೇ ಆಗಿದರೂ ಅದು ನಂಬಿಕೆಯಿಂದ ನಾವು ಸ್ವೀಕರಿಸುವಾಗೇ ಅದು ನಮಗೆ ನೆರವೇರುತ್ತದೆ. ಆದರೆ ನಂಬಿಕೆಯಲ್ಲಿ ನಾವು ಅದನ್ನು ಅಂಗೀಕರಿಸಿಕೊಳ್ಳಲಿಕ್ಕೆ ಹಾಗೆ ಇಲ್ಲದಿದ್ದರೆ ಅದು ನಮ್ಮ ಶರೀರದಲ್ಲಿ, ನಮ್ಮ ಜೀವನದಲ್ಲಿ ಅದು ಅನುಭವಿಸಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನನ್ನವನಾದ ನೀತಿವಂತನನು ನಂಬಿಕೆಯಿಂದಲೇ ಬದುಕುವನಾಗಿರುತ್ತಾನೆ. ಹಲ್ಲೆಲೂಯಾ. ನಾವು ಎಲ್ಲ ಕಾರ್ಯಗಳು ಕಣ್ಣಾರೆ ಕಂಡು ಅದು ಜೀವನದಲ್ಲಿ ಅನುಭವಿಸಿ ನಂಬುವರಲ್ಲ. ನಾವು ವಿಶ್ವಾಸಿಗಳಾದವರು ಹೆಂಗೆ ಅಂದರೆ ಫಸ್ಟು ನಂಬಿದನ್ನು ಆಮೇಲೆ ಕಾಣುವುದು, ಆಮೇಲೆ ಅನುಭವಿಸುವುದು. ಹಲ್ಲೆಲೂಯಾ. ಇಸ್ರಾಯೇಲ್ ಮಕ್ಕಳು ಐಗುಪ್ತ ದೇಶದಿಂದ ಬರುವಾಗ ಅವರ ಹಿಂದೆ ಫರೋಹನನು ಮತ್ತು ಸೈನ್ಯವು ಹಿಂದಟ್ಟಿ ಬರುವಾಗ ಮೋಶೆ ಹೇಳ್ತಾ ಇದ್ದಾರೆ, ಇವತ್ತು ಕಾಣುವ ಐಗುಪ್ತರನ್ನು ಇನ್ನು ಮೇಲೆ ನೀ ಕಾಣುವುದಿಲ್ಲ ಎಂದು ಹೇಳ್ತಾರೆ. ಆದರೆ ಇವರಿದ್ದುಕೊಂಡು ಆ ಮಾತು ಅವರ ಕಿವಿಯೊಳಗಡೆ ಹೋಗ್ತಾ ಇಲ್ಲ. ಅವರು ಸಮುದ್ರದ ಬಳಿಯಲ್ಲಿ ನಿಂತುಕೊಂಡು ಮೋಶಕ್ಕೆ ವಿರುದ್ಧವಾಗಿ ಬೈತಾ ಇದ್ದಾರೆ, ನೀವು ನಮ್ಮನ್ನು ಈ ಸಮುದ್ರದಲ್ಲಿ ಸಾಯಿಸಲಿಕ್ಕೆ ಕರ್ಕೊಂಡು ಬಂದಿದೆಯಾ, ಐಗುಪ್ತದಲ್ಲಿ ಸಾಯಲಿಕ್ಕೆ ಜಾಗ ಇಲ್ಲದಕ್ಕೆ ಕರ್ಕೊಂಡು ಬಂದಿದೆಯಾ ಅಂತ ಹೇಳ್ಕೊಂಡು ಅದು ಮಾತಾಡ್ತಾ ಇದ್ದಾರೆ. ಮೋಶೆ ಹೇಳ್ತಾರೆ, ನಾನು ಹೇಳಿದ ಕೇಳಿ, ಇವತ್ತು ಕಾಣುವ ಐಗುಪ್ತರನ್ನು ನೀವು ಇನ್ನು ಮೇಲೆ ಕಾಣುವುದಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಈ ಕತ್ತಿ, ಈಟಿ ಮತ್ತು ಬರ್ಜಿ, ಗುರಾಣಿಯಲ್ಲಿ ಹಿಡ್ಕೊಂಡು ಹಿಂದೆ ಬರುವವರನ್ನು ಕಾಣಿಸ್ತಾ ಇದೆ. ಕಣ್ಣಿಗೆ ಕಾಣುವಂಥದ್ದು ಅವರು ನಂಬುತ್ತಾ ಇದೆ. ಆದರೆ ಕಣ್ಣಿಗೆ ಕಾಣದೇ ಇರುವ ಈ ವೈರಿ ನಮ್ಮನ್ನು ಮುಟ್ಟುವುದಿಲ್ಲ, ಈ ಶತ್ರುಗಳು ನಮ್ಮನ್ನು ತಾಕುವುದಿಲ್ಲ ಎಂಬುದು ಅದು ಕಣ್ಣಿಗೆ ಕಾಣದದನ್ನು ನಂಬಲಿಕ್ಕೆ ಅವರಿಗೆ ಆಗ್ತಾ ಇಲ್ಲ. ಆದರೆ ನಿಜ ಏನಾಗೋಯಿತು, ಈ ಸೈನ್ಯ ಹಿಂದೆ ಬರಲಿಕ್ಕೆ ಮುಂಚೆನೇ ಇಸ್ರಾಯೇಲ್ ಮಕ್ಕಳು ಸಮುದ್ರ ದಾಟಿ ಆಚೆ ಕಡೆ ಹೋಯಿತು. ಈ ಸಮುದ್ರ 2 ಭಾಗ ಆಗುತ್ತೆ ಎಂಬುದು ಅವರಿಗೆ ನಂಬಲಿಕ್ಕೆ ಆಗಲಿಲ್ಲ. ಮೋಸೆ ಪದೇ ಪದೇ ಹೇಳ್ತಾ ಇದೆ, ಆದರೆ ಸ್ವೀಕರಿಸಲಿಕ್ಕಾಗಲಿಲ್ಲ. ಪ್ರಿಯರೇ, ನಾವು ಹಾಗೆ ಅಲ್ಲ. ಅಲ್ಲಿ ನೋಡಿ, ಅದೇ 39ನೇ ವಾಕ್ಯ ಹೇಳ್ತಾರೆ, ನಾವಾದರೂ ಹಿಂದೆಗೆಯವರಾಗಿ ನಾಶವಾಗುವವರಲ್ಲ, ನಂಬುವರಾಗಿ ಪ್ರಾಣ ರಕ್ಷಣೆಯನ್ನು ಹೊಂದುವರಾಗಿದ್ದೇವೆ. ಸಭೆಯ ಮಕ್ಕಳಾದ ನಾವುಗಳು ಅಪನಂಬಿಕೆ ಉಳ್ಳವರು ಅಲ್ಲ, ನಂಬಿಕೆಯಲ್ಲಿ ಹಿಂಜರಿದು ಹೋಗುವುದು ಅಲ್ಲ, ನಂಬಿಕೆ ಉಳ್ಳವರಾಗಿ ಮುಂದೆ ಸಾಗುವರಾಗಿರುತ್ತೇವೆ. ಹಲ್ಲೆಲೂಯಾ. ಎಲ್ಲವೂ ಕಣ್ಣಾರೆ ಕಂಡು ನಂಬುವುದು ಸುಲಭ. ಇಲ್ಲಿ ಈಗ ಒಂದು ನೋಡಿ, ಸೌಂಡ್ ಬಾಕ್ಸ್ ಇದೆ ಎಂದು ನಾನು ಹೇಳುವಾಗ ಹೌದು ಸೌಂಡ್ ಬಾಕ್ಸ್ ಇದೆ ಎಂದು ನಂಬುವುದು ಸುಲಭ, ಅದೇನು ದೊಡ್ಡ ಕಷ್ಟ ಇಲ್ಲ. ಆದರೆ ಇಲ್ಲಿ ಈ ವಾತಾವರಣದಲ್ಲಿ ಆಕ್ಸಿಜನ್ ತುಂಬಿದೆ ಎಂದು ಹೇಳುವಾಗ ನಿಜವಾಗಿ ಆಕ್ಸಿಜನ್ ಇದೆಯಾ, ಏನು ಸುಮ್ಮನೆ ಶೂನ್ಯ ತಾನೇ ಅದು ನಂಬುದು ಸ್ವಲ್ಪ ಕಷ್ಟ. ಯಾಕಂದರೆ ಆ ಆಕ್ಸಿಜನು ಕಾಣಿಸ್ತಾ ಇಲ್ಲ, ಅದು ನಂಬುದು ಸ್ವಲ್ಪ ಕಷ್ಟ.
ಬಾಕ್ಸ್ ಎಲ್ಲಿದೆ ಅಂತ ಹೇಳಿದಾಗ ಹೌದು ನಿಜ ಅಲ್ಲಿದೆ, ಇನ್ನೇನು ವಿಶೇಷ ಹೇಳೋ ಅವಶ್ಯಕತೆ ಇಲ್ಲ. ಆದರೆ ಇಲ್ಲಿ ಈ ವಾತಾವರಣದಿಂದ ನಾವು ಆಕ್ಸಿಜನ್ ತೆಗೀತಾ ಇದೆ, ಕಾರ್ಬನ್ ಡೈಆಕ್ಸೈಡ್ ಬಿಡ್ತಾ ಇದೆ. ಹಲ್ಲೆಲೂಯಾ. ನಾನು ಉದಾಹರಣೆಗಾಗಿ ಹೇಳಿದೆ. ಅದೇ ಥರ ವಿಶ್ವಾಸ ಜೀವನದಲ್ಲಿ ಎಲ್ಲವೂ ಕಣ್ಣಾರ ಕಂಡು ನಾವು ಸ್ವೀಕರಿಸೋದು ಅಂತಂದರೆ ಅದು ಸುಲಭ. ಆದರೆ ವಿಶ್ವಾಸಿಗಳು ಹಾಗೆ ಅಲ್ಲ, ಕಣ್ಣಾರ ಕಾಣಲಿಕ್ಕೆ ಮುಂಚೆನೇ ನಂಬುವುದು, ನಂಬಿದ ಮೇಲೆ ಅದನ್ನು ಸ್ವೀಕರಿಸಿಕೊಳ್ಳೋದು, ಹೊಂದಿಕೊಳ್ಳೋರು. ಅದಕ್ಕೆ ನನ್ನವರಾದ ನೀತಿವಂತನ್ನು ನಂಬಿಕೆಯಿಂದ ಬದುಕ್ತಾರೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯರು, ಒಂದು ವಾಕ್ಯ ಕೊಡೆ, ಅದರ ಮೇಲೆ ನೋಡಿ 11ನೇ ಅಧ್ಯಾಯ 6ನೇ ವಾಕ್ಯ ನೋಡಿ, 11:6. ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ಹಲ್ಲೆಲೂಯಾ. ದೇವರ ಬಳಿಯಲ್ಲಿ ಬರುವವನು ದೇವರಿದ್ದಾನೆ ಮತ್ತು ತನ್ನನ್ನು ನಂಬುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ದೇವರ ಹತ್ರನೇ ಬಂದಿದೆ, ಆದರೆ ದೇವರು ನನ್ನ ಕಷ್ಟ ತೀರಿಸ್ತಾರೋ ಇಲ್ಲವೋ ಏನು, ನನ್ನ ಈ ಬಾಧೆ ನೀಗುತ್ತೇನೋ ಅಂತ ಹೇಳಿಕೊಂಡು ಸಂದೇಹ ಪಟ್ಟಿದರೆ ಅದು ಹೊಂದಿಕೊಳ್ಳೋದು ಕಷ್ಟ. ಆದರೆ ಅವಶ್ಯವಾಗಿ ಬೇಕಾಗಿದ್ದು, ನಾನು ದೇವರ ಬಳಿಯಲ್ಲಿ ಬಂದಿದ್ದೇನೆ, ದೇವರು ನನ್ನ ಬಳಿಯಲ್ಲಿ ಇದ್ದಾರೆ, ದೇವರು ಇದ್ದಾರೆ ಎಂಬುದು ಖಚಿತ, ನನ್ನ ಪ್ರಾರ್ಥನೆಗೆ ದೇವರು ಪ್ರತಿಫಲವನ್ನು ಕೊಡುವನು ಆಗಿದ್ದಾನೆ, ಇದು ನಂಬುವುದು ಅವಶ್ಯ. ಹಾಗಾದರೆ ಅನೇಕ ಕಾಲಗಳಾಗಿ ಇನ್ನೂ ನಮಗೆ ಪರಿಹಾರ ಆಗದ ವಿಷಯಗಳಿಗೆ ನಾವಿವತ್ತು ಹೇಳಬೇಕು, ನಾನು ನಂಬುತ್ತೇನೆ ಸ್ವಾಮಿ, ನನ್ನ ಜೀವನದ ವಿಷಯಗಳಲ್ಲಿ ಪರಿಹಾರ ಇದೆ ಎಂಬುದನ್ನು ನಾನು ನಂಬುತ್ತೇನೆ ಸ್ವಾಮಿ. ಅದು ಸುಮ್ಮನೆ ಹೇಳೋದು ಮಾತ್ರ ಅಲ್ಲ, ಹೃದಯದಲ್ಲಿ ನಂಬಿ ಬಾಯಿಂದ ಅರಿಕೆ ಮಾಡು. ನನ್ನ ಜೀವನದಲ್ಲಿ ಆಗುವುದೇ ಇಲ್ಲ ಎಂದು ಹೇಳಿದ ವಿಷಯಗಳು, ಆಗಲಿಕ್ಕೆ ಸಾಧ್ಯನೇ ಇಲ್ಲ ಎಂದು ಹೇಳಿದ ವಿಷಯಗಳು ದೇವರ ಕೃಪೆಯಿಂದ ಹಾಗೆ ಆಗುತ್ತದೆ ಎಂಬುದನ್ನು ನಾನು ಹೃದಯದಲ್ಲಿ ನಂಬಿ ಬಾಯಲ್ಲಿ ಅರಿಕೆ ಮಾಡುತ್ತೇನೆ. ಹೇಳಿ ನೋಡಿ, ನನ್ನ ಜೀವನದಲ್ಲಿ ಆಗುವುದೇ ಇಲ್ಲ ಎಂದ ವಿಷಯವು ದೇವರ ಕೃಪೆ ಮುಖಾಂತರ ಹಾಗೆ ಆಗುತ್ತದೆ ಎಂಬ ನಂಬಿ ಸ್ವೀಕರಿಸುತ್ತೇನೆ. ನಂಬಿ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳಿರ, ನಮ್ಮೆಲ್ಲರ ಜೀವನದ ಎಲ್ಲ ವಿಷಯಗಳಲ್ಲಿ ನಾನು ಪದೇ ಪದೇ ಹೇಳೋ ಒಂದು ವಿಷಯ ಇದೆ. ನಾವು ಕ್ರೈಸ್ತವ ಮಕ್ಕಳು ಎಂದು ಹೇಳಿಕೊಂಡು ಹೆಂಗೆಯೋ ಕಾಲ ಕಳ್ಕೊಳ್ಬೇಕಾದವರು ಅಲ್ಲ. ನಾವಿಲ್ಲಿ ಬಂದು ಬಾಡಿಗೆ ಮನೆಯಲ್ಲಿ ಇದ್ದುಕೊಂಡು ಹೆಂಗೆಯೋ ಕಾಲ ಕಳೆದು ಅದಕ್ಕೆ ಅದೇ ಒಂದು ಛಲ ಇರಬೇಕು ನಮಗೆ. ನಾವು ಯಥಾರ್ಥವಾಗಿಯೂ ಕ್ರಿಸ್ತನ ಶಕ್ತಿ ಪ್ರಭಾವಗಳೊಂದಿಗೆ ಬಾಳಿ ಬದುಕಬೇಕು. ಹಲ್ಲೆಲೂಯಾ. ಏನೋ ನಂಬಿದೆ, ಹೋಗ್ತಾ ಇದ್ದೀನಿ, ಬರ್ತಾ ಇದ್ದೀನಿ, ನೋಡೋಣ, ಹಾಗೆ ಅಲ್ಲ. ನಾನು ನಂಬಿದೆ, ನಂಬಿಕೆಯ ಫಲ ನಾನು ಅನುಭವಿಸುತ್ತಾ ಇದ್ದೇನೆ. ದಿನೇ 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 ಆ ದೇವರ ಪ್ರೀತಿ, ಆ ದೇವರ ಮಹಿಮೆ, ಆ ದೇವರ ಶಕ್ತಿ, ಆ ದೇವರ ಚೈತನ್ಯ ನಾನು ಅನುಭವಿಸುತ್ತಾ ಇದ್ದೇನೆ. ಅದೇ ಕ್ರೈಸ್ತವ ಜೀವನ. ಹಲ್ಲೆಲೂಯಾ. ಯಾರಿಗೆ ಆ ಅನುಭವದಲ್ಲಿ ಇರಲಿಕ್ಕೆ ಆಗ್ತಾ ಇಲ್ಲವೋ ಇವತ್ತಿನ ವಾಕ್ಯ ಕೇಳುವಾಗಲಾದರೂ ನೀವು ನಂಬಿರಿ. ನಂಬಿಕೆಯಿಂದಲೇ ಸಾಧ್ಯ ಆಗೋದು. ನಮ್ಮ ಪ್ರಯತ್ನದಿಂದಲ್ಲ, ನಮ್ಮ ಸ್ವಂತ ಶಕ್ತಿ ಬಲದಿಂದಲೂ ಅಲ್ಲ, ನಂಬಿಕೆಯಿಂದಲೇ. ಹಲ್ಲೆಲೂಯಾ. ಅದು ನೋಡಿ, ದೇವರ ಬಳಿಯಲ್ಲಿ ಬರುವವನು ದೇವರಿದ್ದಾರೆ, ತನ್ನನ್ನು ಬೇಡಿಕೊಳ್ಳುವವರಿಗೆ ಪ್ರತಿಫಲವನ್ನು ಕೊಡುವನಾಗಿರುತ್ತಾನೆ. ಯಾವ ಯಾವ ವಿಷಯಗಳು ಅವರವರಿಗೆ ಅಂದಂದ ವಿಷಯಗಳು ಬೇಕೋ ಆಯಾ ವಿಷಯಗಳಲ್ಲಿ ನಾನು ಯಾವಾಗಲೂ ಹೇಳಿದೆ, ಮಕ್ಕಳೇ, ಓದುವ ಮಕ್ಕಳಿಗೆ ನಿಮ್ಮ ವಿದ್ಯಾಭ್ಯಾಸದ ವಿಷಯಗಳಲ್ಲಿ ನೀವು ನಂಬಿರಿ, ನಂಬಿಕೆಯಿಂದಲೇ ಪಡೆದುಕೊಳ್ಳಿರಿ. ಕೆಲಸ ಮಾಡುವವರು ನಿಮ್ಮ ಕೆಲಸಗಳಲ್ಲಿ
ನಿಮ್ಮ ಜೀವನದ ವಿಷಯಗಳಲ್ಲಿ ಒಂದೊಂದು ಕಾರ್ಯಗಳಲ್ಲಿ ನಾವು ಲೋಕದ ಜನರು ಹೇಳ್ಬೋದು, ನನ್ನ ಹಣೆ ಬರೇ ಏನು ಮಾಡಲಿಕ್ಕಾಗಲ್ಲ. ಅದು ಯಾರು ಹೇಳ್ತಾರೆ ಗೊತ್ತಾ? ಲೋಕದ ಜನರು. ನಾವು ದೇವರ ಮಕ್ಕಳಾಗಿ ಕರೆಯಲ್ಪಟ್ಟವರು ನಾವು ಹೇಳ್ಬೋದು, ನನಗೆ ಹಣೆ ಬರೆ ಆವತ್ತಿದ್ದರೂ ಇವತ್ತು ನನ್ನ ಅಪ್ಪನು ನನ್ನ ಹಣೆ ಬರೆ ಬದಲಾಯಿಸುತ್ತಾರೆ. ನಾನು ನಂಬುತ್ತೇನೆ. ಹಲ್ಲೆಲೂಯಾ. ಮೊನ್ನೆ ಪಾಸ್ಟ್ರು ನೋಡಿ, ಸೇವೆ 15 ವರ್ಷ ಬೆಥೆಲ್ ಎಜಿ ಚರ್ಚಿನಲ್ಲಿ ಮೈಕ್ ಸಿಸ್ಟಮ್ ಆಪರೇಟರ್ ಆಗಿ ಮತ್ತು ಎಲೆಕ್ಟ್ರಿಕಲ್ ಮೇಂಟೆನೆನ್ಸ್ನಲ್ಲಿ ಕೆಲಸ ಮಾಡಿಕೊಂಡು ಚರ್ಚಿದ ಎಲ್ಲ ವಿಷಯಗಳಲ್ಲಿ ಅಸಿಸ್ಟೆಂಟ್ ಆಗಿ ಅವರು ಸೇವೆ ಸಲ್ಲಿಸಿದರು. ಅವರು ಒಂದು ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟಲ್ಲಿ ಎಂಜಿನಿಯರ್ ಆಗಿರೋರು. ಅವರು ಸುಮ್ಮನೆ ಸಣ್ಣಪಟ್ಟವರಲ್ಲ, ಅವರು ಎಂಜಿನಿಯರಿಂಗ್ ಪಾಸ್ ಆಗಿದ್ದವರೇ. ಎಂಜಿನಿಯರಿಂಗ್ ಪಾಸ್ ಆಗಿದ್ದವರು ಆಗಿದ್ರೂ ಕೂಡ ಮೈಕ್ ಸಿಸ್ಟಮ್ ಆಪ್ರೇಟ್ ಮಾಡೋದು ಮತ್ತು ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ಗಳು ನೋಡೋದು. ಹೇಳಿದೆಯಲ್ಲ, ಪಾಸ್ಟ್ರದ್ದು ಕಾರು ತೊಳೆದಿದೆ ಕೊಟ್ಟಿದ್ದೆ ನಾನು, ಚರ್ಚ್ದು ವಾಶ್ರೂಮ್ ತೊಳೆದಿದೆ ಮತ್ತು ದೀಕ್ಷಾಸ್ಥಾನದ ತೊಟ್ಟಿ ಎಲ್ಲ ತೊಳೆದು ನೀಟು ಮಾಡಿ ಕೊಟ್ಟಿದೆ. ಸಭೆಗೆ ಸಂಬಂಧಪಟ್ಟ ಎಲ್ಲ ಕಾರ್ಯಗಳು ನಾನು ಬಾತ್ರೂಮ್ ಕೂಡ ವಾಶ್ ಮಾಡಿದೆ, ಪಾಸ್ಟ್ರದ್ದು ಕಾರು ವಾಶ್ ಮಾಡಿ ಕೊಟ್ಟಿದೆ. ಅವ್ರ ಜೊತೆಯಲ್ಲಿ ಸೇವೆಗೆ ಹೋಗುವಾಗಲೂ ಜೊತೆಯಲ್ಲಿ ಸೇವೆಗೆ ಹೋಗ್ತಾ ಇದೆ. ಅವರು ಎಲೆಕ್ಟ್ರಿಕಲ್ ಎಂಜಿನಿಯರಿಂಗ್ ಆಗಿದ್ರೂ ಕೂಡ ಅವರು ಈ ಕಾರ್ಯಗಳು ಮಾಡಿದೆ. ಆದರೆ 15 ವರ್ಷ ಈ ಸೇವೆ ಮಾಡಿಬಿಟ್ಟು ಮತ್ತು 15 ವರ್ಷದ ಅನಂತರ ಎಜಿ ಚರ್ಚಿನ ಹಿರಿಯರ ಹತ್ರ ನನಗೂ ಒಂದು ಪಾಸ್ಟರ್ ಆರ್ಡಿನೇಷನ್ ಕೊಡಿ ಎಂದು ಕೇಳುವಾಗ ಅವ್ರಿಗೆ, ಇಲ್ಲ ನಿಮಗೆ ಚರ್ಚ್ ಇಲ್ಲದಂಗೆ ಪಾಸ್ಟ್ ಆಗೋದಪ್ಪ, ನೀವು ಚರ್ಚು ಮಾಡು ಆಮೇಲೆ ಪಾಸ್ಟ್ ಆಗ್ಬೋದು, ಚರ್ಚ್ ಇಲ್ಲದಂಗೆ ಪಾಸ್ಟ್ ಆಗುತ್ತೆ ಅಂತ ಕೇಳಿದೆ. ಆದರೆ ಅವರು ಆಯಿತು ಅಂತ ಹೇಳಿಕೊಂಡು 15 ವರ್ಷ ಸಭೆಯಲ್ಲಿ ಸೇವೆ ಮಾಡಿ 5 ವರ್ಷ ಅವರು ನಾರ್ತ್ ಇಂಡಿಯಾದಲ್ಲಿ ಉತ್ತರ ಭಾರತದಲ್ಲಿ ಹಲವಾರು ಸೇವಕರ ಜೊತೆಯಲ್ಲಿ 5 ವರ್ಷ ಹಲವಾರು ಸೇವಕರ ಜೊತೆಯಲ್ಲಿ ಅಲ್ಲೆಲ್ಲೆಲ್ಲ ಹೋಗಿ ಸೇವೆ ಮಾಡಿಕೊಂಡಿದ್ದೆ. 5 ವರ್ಷ ಸೇವೆ ಮಾಡಿದ್ರ ಮಧ್ಯದಲ್ಲಿ ಯೌವನಸ್ಥರ ಮಧ್ಯದಲ್ಲಿರುವಂಥ ಸೇವೆಗಾಗಿ ದೇವರ ವಿಶೇಷ ಕರವಿಗೆ ಸಿಕ್ಕಿತು. ಈ 5 ವರ್ಷಗಳು ಹಲವಾರು ಸಭೆಗಳಲ್ಲಿ ಯೌವನಸ್ಥರಿಗೆ ವಿಶೇಷ ಕೂಟಗಳು ನಡೆಸುತ್ತಾ ಅದರಲ್ಲಿ ಒಂದು ವರವರಿಗೆ ಕೊಟ್ಟು ಅವರಿಗೆ ಅದೇ ಅಸೆಂಬ್ಲೀಸ್ ಆಫ್ ಗಾಡ್ ಚರ್ಚಿನಿಂದ 7 ರಾಜ್ಯಗಳಲ್ಲಿ ಕೇರಳ, ತಮಿಳುನಾಡು, ಕರ್ನಾಟಕ, ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ ಮತ್ತು ಗೋವಾ ಈ 7 ರಾಜ್ಯಗಳಲ್ಲಿರುವ ಯೌವನಸ್ಥರ ಮಕ್ಕಳ ಮಧ್ಯದಲ್ಲಿ ಟ್ರೈನರ್ ಆಗಿ ಅವರಿಗೆ ಆರ್ಡಿನೇಷನ್ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ನಂಬಿಕೆಯಿಂದಲೇ ಕಾಯಬೇಕು. ನಾನು ದೇವರಿಗಾಗಿ ಉಪಯೋಗ ಆಗಬೇಕು ಎಂದೇಳಿ ಅವರು ಪ್ರಾರ್ಥನೆ ಮಾಡಿ ಅದಕ್ಕಾಗಿ ಕಾದಿದೆ. ನಂಬಿಕೆಯಿಂದಲೇ ಎದುರು ನೋಡಿದೆ. ಅದು ಕಾಲ ಬರುವಾಗ, ಸಮಯ ಬರುವಾಗ ನೆರವೇರಿದೆ. ಹಲ್ಲೆಲೂಯಾ. ನನ್ನವರಾದ ನೀತಿವಂತನು ನಂಬಿಕೆಯಿಂದಲೇ ಜೀವಿಸುತ್ತಾರೆ ಮತ್ತು ದೇವರ ಬಳಿಯಲ್ಲಿ ಬರುವರು ದೇವರಿದ್ದಾರೆ, ತನ್ನನ್ನು ನಂಬುವವರಿಗೆ ಪ್ರತಿಫಲ ಕೊಡುವನೆಂದು ನಂಬೋದು ಅವಶ್ಯ. ಅದೇ ಥರ 11ನೇ ಅಧ್ಯಾಯ 2ನೇ ವಾಕ್ಯ ಕೂಡ ಹೇಳಿ ನಾವು ಮತ್ತೆ ಮುಂದಕ್ಕೆ ಹೋಗೋಣ. 11ನೇ ಅಧ್ಯಾಯ 2ನೇ ವಾಕ್ಯ. ನಮ್ಮ ಪೂರ್ವಿಕರು ನಂಬಿಕೆ ಉಳ್ಳವರಾಗಿ ಇದ್ದಾದರಿಂದಲೇ ಒಳ್ಳೆ ಹೆಸರನ್ನು ಹೊಂದಿದರು. ಪೂರ್ವಿಕರು ಒಳ್ಳೆ ಹೆಸರು ಹೊಂದಿಕೊಳ್ಳಲಿಕ್ಕೆ ಕಾರಣ ಅವರು ಶಕ್ತರಾಗಿದ್ದಕ್ಕಲ್ಲ, ಅವರಿಗೆ ಆರೋಗ್ಯ ಚೆನ್ನಾಗಿದ್ದಕ್ಕಲ್ಲ, ಅವರು ಬುದ್ಧಿಶಾಲಿಗಳಾಗಿದ್ದಕ್ಕಲ್ಲ, ಅವರು ನಂಬಿಕೆಯುಳ್ಳವರಾಗಿ ಒಳ್ಳೆ ಹೆಸರು ಬರೆದುಕೊಂಡರು. ಲೋಕದ ದೃಷ್ಟಿಯಲ್ಲಿ ನಮ್ಮನ್ನು ಜನ ಗೇಲಿ ಮಾಡುವುದು. ಬುದ್ಧಿ ಇದೆಯಾ ನಿನಗೆ? ಹೋಗಿ 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 ಚರ್ಚು ತೆಲ್ಕೊಂಡು ಅಲ್ಲಿ ಹೋಗಿ ಕೂತ್ಕೊಳ್ತೀರಾ ಅಂದ. ಈ ಭಾನುವಾರ ಒಂದು ರಜೆ ಸಿಕ್ಕುವಾಗ ಏನೋ ಒಂದು ಎಂಟರ್ಟೈನ್ಮೆಂಟಿಗೆ ಹೋಗಬೇಕು, ಎಂಜಾಯ್ ಮಾಡಬೇಕು. ನೀವು ಹೋಗಿ ಸುಮ್ಮನೆ ಅಲ್ಲೇ ಕೂತಿದ್ದೀರಂದಲ್ಲ. ಯಾರೆಲ್ಲ ನಿಮಗೆ ಹೇಳ್ಬೋದು, ಫ್ರೆಂಡ್ಸುಗಳು ಕೂಡ ಹೇಳ್ಬೋದು, ನಮ್ಮ ಚರ್ಚಿಗೆ ಬರೋರಲ್ಲಿ ಕೂಡ ಕೆಲವರು ಹೇಳ್ಬೋದು, ವಾರ ಹೋಗಿ ಅಲ್ಲಿ ಯಾರು ಹೋಗಿ ಇರ್ಲಿಕ್ಕಾಗ್ತಪ್ಪ, ಎಂಜಾಯ್ ಮಾಡಬೇಕು ಅಂತ ಹೇಳೋರು ಇರಬಹುದು. ಆದರೆ ನಂಬಿಕೆಯಿಂದ ದೇವರ ಸನ್ನಿಧಿಯಲ್ಲಿ ಬಂದು ದೇವರ ಬಳಿಯಲ್ಲಿ ದೇವರಿದ್ದಾರೆ ಎಂದು ತಿಳಿದು ಬಂದವರು ನಂಬಿಕೆಯಿಂದ ಒಳ್ಳೆಯ ಹೆಸರು ಹೊಂದಿಕೊಳ್ಳುತ್ತಾರೆ.
ತನ್ನ ಪ್ರಯತ್ನದಿಂದ ಅಲ್ಲ, ನಂಬಿಕೆಯಿಂದ. ಕಷ್ಟಪಟ್ಟು ಅಲ್ಲ, ನಂಬಿಕೆಯಿಂದ ಒಳ್ಳೆ ಹೆಸರನ್ನು ಸಂಪಾದಿಸಿಕೊಳ್ಳುತ್ತದೆ. ಇಲ್ಲಿದ್ದೀರಾ? ನಂಬಿಕೆಯಿಂದ ಒಳ್ಳೆ ಹೆಸರು ಪಡೆದುಕೊಂಡಿದೆ. ಲಂಚದಿಂದಲ್ಲ ಮತ್ತು ರೆಕಮೆಂಡೇಷನಿಂದಲ್ಲ, ಯಾವುದರಿಂದ? ನಂಬಿಕೆ. ಇದೆಲ್ಲ ಹೇಳ್ತಾ ಇರುವಾಗಲೇ, ನಿಮ್ಮ ಕಿವಿಯಲ್ಲಿ ಇದು ಕೇಳ್ತಾ ಇರುವಾಗಲೇ ನಿಮಗೆ ನನಗೆ ನಂಬಿಕೆ ಹೆಚ್ಚಾಗಬೇಕು ಸ್ವಾಮಿ, ನನಗೆ ನಂಬಿಕೆ ಹೆಚ್ಚಾಗಬೇಕು ಸ್ವಾಮಿ, ನನಗೆ ನಂಬಿಕೆ ಹೆಚ್ಚಾಗಬೇಕು ಅಂತ ಕೇಳಿ. ನೀವು ನಂಬಿಕೆಯಿಂದಲೇ ಒಳ್ಳೆಯ ಹೆಸರು ಬರುತ್ತದೆ ನಿಮಗೆ. ನಿಮ್ಮ ಪ್ರಯತ್ನದಿಂದ ಮಾಡಿಕೊಳ್ಳೋದಕ್ಕಿಂತ ನಂಬಿಕೆಯಿಂದ ಹೆಸರು ಬರುತ್ತದೆ. ನಿಮ್ಮ ಮುಂದೆ ನಿಂದಿರುವಂಥ ಈ ಪಾಸ್ಟರ್ ಕೂಡ ನಾನು ಪದೇ ಪದೇ ಹೇಳ್ತೀರಲ್ಲ, ನಾವು ನಮ್ಮ ಶಕ್ತಿ ಬಲದಿಂದಲ್ಲ, ದೇವರಲ್ಲಿರುವಂಥ ವಿಶ್ವಾಸದಿಂದಲೂ ದೇವರಲ್ಲಿರುವಂಥ ಆಶ್ರಯದಿಂದಲೂ ನಾವು ಈ ಸಭೆ ಇಲ್ಲಿಗೆ ಈ ರೀತಿಗೆ ಬಂದಿರೋದು. ಹಲ್ಲೆಲೂಯ. ನೋಡಿ, ಮಗೇಶೆಲ್ಲ ಫಸ್ಟ್ ಇರುವಾಗ ಆ ಚಿಕ್ಕ ರೂಮಲ್ಲಿರುವಾಗ ಈ ಥರ ಎಲ್ಲ ಆಗುತ್ತೆ ಅಂತ ಯೋಚನೆ ಮಾಡಿದಿರ? ಹಲ್ಲೆಲೂಯ. ಆದರೆ ನಾವು ನಿರೀಕ್ಷಿಸದ ಹಾಗೆ ದೇವರಿಗೆ ಇಟ್ಟಿದ್ದಾರೆ. ಹಲ್ಲೆಲೂಯ. ದೇವರಿಗೆ ಸ್ತೋತ್ರವಾಗಲಿ. ಮತ್ತೆ 3ನೇ ವಾಕ್ಯದಲ್ಲಿ 11:3 ಲೋಕಗಳು ದೇವರ ಮಾತಿನಿಂದ ನಿರ್ಮಿತವಾದದೆಂದು ನಂಬಿಕೆಯಿಂದಲೇ ನಾವು ತಿಳಿದುಕೊಂಡು ಕಾಣಿಸುವ ಈ ಜಗತ್ತು ದೃಶ್ಯ ವಸ್ತುಗಳಿಂದ ಉಂಟಾಗಿದೆಲ್ಲವೆಂದು ಗ್ರಹಿಸುತ್ತೇವೆ. ಆ ವಾಕ್ಯದಲ್ಲಿ ಏನರ್ಥ ಆಯಿತು? ಲೋಕಗಳು ದೇವರ ಮಾತಿನಿಂದ ನಿರ್ಮಿತವಾದದೆಂದು ನಂಬಿಕೆಯಿಂದಲೇ ನಾವು ತಿಳಿದುಕೊಂಡು ಕಾಣಿಸುವ ಈ ಜಗತ್ತು ದೃಶ್ಯ ವಸ್ತುಗಳಿಂದ ಉಂಟಾದದಲ್ಲವೆಂದು ಗ್ರಹಿಸಿಕೊಳ್ಳುತ್ತೇವೆ. ಹಲ್ಲೆಲೂಯ. ಸ್ವಲ್ಪ ವಿವರವಾಗಿ ತಿಳ್ಕೊಳ್ಳೋಣ. ಲೋಕಗಳೆಲ್ಲ ದೇವರ ಮಾತಿನಿಂದಲೇ ಸೃಷ್ಟಿಯಾಯಿತು ಎಂಬುದು ನಾವು ನಂಬುವಾಗೆ ಕಣ್ಣಿಗೆ ಕಾಣುವ ರೀತಿಯಲ್ಲಿ ಈ ದೃಶ್ಯ ವಸ್ತುಗಳಲ್ಲಿ ನಾವು ಕಾಣುತ್ತಾ ಇದ್ದೇವೆ. ಈ ದೃಶ್ಯವಾಗಿ ಕಾಣುವಂಥ ವಸ್ತುಗಳು, ಈ ಭೂಮಿ, ಈ ಆಕಾಶ, ಸೂರ್ಯ, ಚಂದ್ರ, ನಕ್ಷತ್ರಗಳು, ಸಸ್ಯಗಳು, ಗಿಡಗಳು, ಪ್ರಾಣಿಗಳು, ಪಕ್ಷಿಗಳು, ಇದೆಲ್ಲ ಮಾತಿನಿಂದಲೇ ಸೃಷ್ಟಿಯಾಯಿತು ಎಂದು ನಾವು ನಂಬಿ, ಆ ನಂಬಿಕೆಯನ್ನು ನಾವೀಗ ಕಣ್ಣಾರೆ ಕಾಣುತ್ತಾ ಇದೆ. ಓಕೆ, ಸರಿ, ಇದು ವಚನ. ಆದರೆ ನಾವು ಅದಕ್ಕೆ ಉಲ್ಟಾ ಹೇಳಿ ನೋಡೋಣ. ಇದು ಬರೀ ಮಾತಿನಿಂದ ಆಗಿರುವುದು ಅಲ್ಲ. ಸುಮ್ಮನೆ ಇವರು ಮಾತು ಹೇಳುವಾಗ ಎಷ್ಟು ದೊಡ್ಡ ಭೂಮಿ ಹೆಂಗೆ ಆಗುತ್ತದೆ, ಸುಮ್ಮನೆ ಒಂದು ಮಾತು ಹೇಳುವಾಗ ಈ ನಕ್ಷತ್ರಗಳೆಲ್ಲ ಹೆಂಗೆ ಬರುತ್ತದೆ ಎಂದು ನಾವು ಸಂದೇಹಪಟ್ಟು ನಾವು ಅನುಮಾನ ಪಡ್ತಾ ಇಟ್ಕೊಳ್ಳಿ. ಹಂಗಾದರೆ ನಾವು ತುಂಬ ಯೋಚಿಸಬೇಕಾಗಿರುತ್ತದೆ. ಮಾತಿನಿಂದ ಅಲ್ಲದಿದ್ದರೆ ಮತ್ತೆ ಹೇಗೆ ಎಂಬುದನ್ನು ನಾವು ಹುಡುಕಬೇಕಾ ಬೇಡವಾ? ಹುಡುಕಬೇಕು, ತಲೆಯಲ್ಲಿ ಯೋಚಿಸಬೇಕು. ಇದು ಮಾತಿನಿಂದ ಅಲ್ಲದಿದ್ದರೆ ಹೆಂಗೆ ಸೃಷ್ಟಿಯಾಯಿತು? ದೇವರು ಹೇಗೆಯೋ ಕೈಗಳಿಂದ ರೂಪಿಸಿದೆ ಅಂತ ಹೇಳಬೇಕು. ಮನುಷ್ಯನನ್ನು ಮಣ್ಣಿನಿಂದ ರೂಪಿಸಿದೆ. 6 ಅಡಿ ಉದ್ದ ಇರುವಂಥ ಮನುಷ್ಯನನ್ನು ಮಣ್ಣಿನಿಂದ ರೂಪಿಸಿದೆ. ಆದರೆ 6 ಅಡಿ ಉದ್ದ ಇರುವಂಥ ಮನುಷ್ಯನ ಥರನೇ ಪ್ರಪಂಚ. ಈ ಭೂಮಿನೇ ಇಷ್ಟು ದೊಡ್ಡ ಭೂಮಿ. ದೇವರಿಗೆ ಕೈಗಳಿಂದ ಮಾಡಿಸಲಿಕ್ಕೆ ಶಕ್ತಿ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ದೇವರಿಗೂ ಶಕ್ತಿ ಇದೆ. ದೇವರಿಗೆ ಆ ಮನುಷ್ಯನು ಮಾಡೋ ಥರ ಭೂಮಿನೂ ಕೈಯಿಂದ ಮಾಡಬಹುದು. ಆದರೆ ನಾವು ಒಂದೊಂದು ಇದು ತಲೆ ಕೆಡಿಸ್ಕೊಳ್ಬೇಕಾಗತ್ತೆ. ಈ ಭೂಮಿ ದೇವರು ಮಣ್ಣು, ಬೆಟ್ಟಗಳು, ಗುಡ್ಡಗಳು ಮತ್ತು ಸಮುದ್ರ ಇದೆಲ್ಲ ಹೆಂಗೆ ಕೈಯಿಂದೆಲ್ಲ ರೂಪಿಸಿ ಇದು ಮಾಡಿರ್ಬೋದು ಅಂತ ಯೋಚನೆ ಮಾಡಬೇಕಾ ಬೇಡವಾ? ಇದು ಯೋಚನೆ ಮಾಡಿ ಮಾಡಿ ತಲೆನೇ ಕೆಟ್ಟೋಗ್ಬಿಡ್ತದೆ, ಹೌದಲ್ವಾ? ಇದು ಹೆಂಗೆ ಸೃಷ್ಟಿ ಮಾಡಿರಬಹುದು? ಇದು ಯಾವ ಥರ ಈ ಭೂಮಿ ಸೃಷ್ಟಿಯಾಯಿತು? ಈ ಆಕಾಶದಲ್ಲಿ ಚಂದ್ರನು ಇದು ಹೆಂಗೆ ಸುಮ್ಮನೆ ಕೆಳಗಡೆ ಬಿದ್ದೋಗದ, ಅದು ಹಂಗೆ ಹೆಂಗೆ ನಿಂದಿದೆ? ಈ ನಕ್ಷತ್ರಗಳ ಹೆಂಗೆ ಸೃಷ್ಟಿಯಾಯಿತು?
ಇದೆಲ್ಲ ಯೋಚನೆ ಮಾಡಿಕೊಂಡಿದ್ರೆ ನಿದ್ರೆನೇ ಬರಲ್ಲ. ಇದು ಯೋಚನೆ ಮಾಡಿ ಉತ್ತರ ಸಿಕ್ಕಬೇಕಲ್ಲ. ಉತ್ತರ ಸಿಕ್ಕೋಗಂಡು ನಿದ್ರೆ ಹೆಂಗೆ ಮಾಡೋದು? ಯೋಚನೆ ಮಾಡಿಕೊಂಡೇ ಹೋಗಬೇಕು. ಈ ನಕ್ಷತ್ರಗಳಂಗೆ ಆಯಿತು, ಈ ಸೂರ್ಯನಂಗೆ ಬೆಳಕು ಕೊಡೋದು, ಇದರಲ್ಲಿ ಹಂಗೆ ಪ್ರಕಾಶ ಬಂದಿದೆ, ಇದೆಲ್ಲ ಹುಡುಕಿ 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 ನೋಡುವಾಗ ಏನಾಗ್ತಾ ಇದೆ? ತಲೆನೇ ಕಟ್ಟೋಗ್ಬಿಡ್ತದೆ. ಹಲ್ಲೆಲೂಯಾ. ಆದರೆ ನಮ್ಮ ಪೂರ್ವಿಕರು ದೇವರು ಒಂದು ಮಾತು ಹೇಳುವಾಗ ಸೃಷ್ಟಿ ಆಯಿತು ಎಂಬುದನ್ನು ನಂಬಿದನ್ನು ಕಣ್ಣಾರೆ ಕಾಣಿಸ್ತಾ ಇದೆ. ಈಗ ಇರುವಂಥ ನಾವುಗಳು ಕೂಡ ದೇವರು ಮಾತಿನಿಂದಲೇ ಸೃಷ್ಟಿ ಮಾಡಿದನು ಎಂದು ನಂಬಿ ಕಣ್ಣಾರೆ ಅನುಭವಿಸುವರು. ಮೆಡಿಕಲ್ ಸೈನ್ಸ್ ಪ್ರಕಾರ ಸೊಂಡೆ ನೆಟ್ಟಕ್ಕಿಲ್ಲದೆ, ಕತ್ತು ನೆಟ್ಟಕ್ಕೆ ನಿಲ್ಲದೆ, ಕಾಲಿನ ಮತ್ತು ಕೈಗಳ ಮೂಳೆಗಳು ನೆಟ್ಟಗಿಲ್ಲದ ಒಂದು ಮಗುವನ್ನು ಮೆಡಿಕಲ್ ಸೈನ್ಸ್ ಸ್ಕ್ಯಾನಿಂಗ್ ಅಲ್ಲಿ ಕಾಣುವಾಗ ಆತ್ಮೀಗ ಕಣ್ಣುಗಳಲ್ಲಿ ಗರ್ಭಕೋಶದೊಳಗಡೆ ಬೆಳೆಯುವ ಮಗುವಿನ ಸೊಂಡೆ ಸ್ಪೈನಲ್ ಕೋಡ್ ನೆಟ್ಟಗೆ, ಅದರ ಕಾಲು ಕೈಗಳ ಮೂಳೆಗಳು ನೆಟ್ಟಗೆ ಎಂಬುದು ನಂಬಿಕೆಯಿಂದ ಕಂಡಿದೆ. ನಂಬಿಕೆಯಿಂದ ಕಂಡಿದ್ದನ್ನು ದೃಶ್ಯವಾಗಿ ಕಾಣಿಸ್ತಾ ಇದೆ. ನಿಮ್ಮ ವಿಷಯಗಳಲ್ಲಿ ನಾನು ಆ ಮಗುವಿನ ವಿಚಾರ ಹೇಳಿದರೆ ಅವರವರ ವಿಷಯದಲ್ಲಿ ನೀವು ನಂಬಿಕೆಯಿಂದ ಅರಿಕೆ ಮಾಡುವುದು, ಅದು ಕಣ್ಣಾರೆ ಕಾಣ್ತೀರ. ನಾವು ನಂಬಿಕೆಯಿಂದ ಅರಿಕೆ ಮಾಡದಿರುವ ತನಕ್ಕೆ ನಾವು ಅದು ಅನುಭವಿಸಲಿಕ್ಕಾಗಲ್ಲ. ಅದು ಹೇಳಿದ ನನ್ನವರಾದ ನೀತಿವಂತನನ್ನು ನಂಬಿಕೆಯಿಂದಲೇ ಬದುಕ್ತಾರೆ. ಪ್ರಿಯರೇ, ಇನ್ನು ನಿಮಗೆ ಯಾವುದೆಲ್ಲ ಆಗಿಲ್ಲವೋ, ಯಾವುದೆಲ್ಲವೋ ಆಗ್ತಾ ಇಲ್ಲವೋ ಅವುಗಳ ಮೇಲೆ ನೀವೇನು ಮಾಡಬೇಕು? ನಂಬಬೇಕು. ನಿಮ್ಮ ಯಾವುದೆಲ್ಲ ನಿಮಗೆ ಆಗ್ತಾ ಇಲ್ಲ, ನನ್ನ ಯಜಮಾನರು ಕುಡಿತನ ಬಿಡಲ್ಲ, ಅದಕ್ಕೆ ಪದೇ ಪದೇ ಈ ಮನುಷ್ಯನ ಸರಿಯಾಗಲ್ಲ, ಈ ಮನುಷ್ಯನ ಸರಿಯಾಗಲ್ಲ ಅಂದರೆ ಅದೇ ಆಗೋದು, ಸರಿಯಾಗಲ್ಲ. ಆದರೆ ನನ್ನ ದೇವರು ಇವರನ್ನು ಬದಲಾಯಿಸುತ್ತಾರೆ. ನನ್ನ ದೇವರು ಇವರ ಕುಡಿತನದಿಂದ ಬಿಡಿಸುತ್ತಾರೆ. ನನ್ನ ದೇವರು ಆ ದುರಭ್ಯಾಸದಿಂದ ಇವರನ್ನು ಬದಲಾಯಿಸ್ತಾರೆ. ಅವರು ಒಳ್ಳೆಯವರಾಗಿ ಬದಲಾವಣೆ ಆಗುತ್ತದೆ. ಈ ಶಾಲೆಯಿಂದ ಬಿಡುಗಡೆ ಆಗಲ್ಲ. ನಾನು ಸಾಲೆ ತೆಗೆದುಕೊಳ್ಳುವನಲ್ಲ, ಸಾಲೆ ಕೊಡುವನಾಗಿರುತ್ತೇನೆ. ಹೃದಯದಲ್ಲಿ ನಂಬಬೇಕು. ನಂಬಿ ಕೈ ಚಾಚಿ ಮತ್ತೊಬ್ಬರಿಗೆ ಸಾಲೆ ಕೊಡುವುದನ್ನು ದರ್ಶನಗಳಲ್ಲಿ ಕಾಣಬೇಕು. ಹಲ್ಲೆಲೂಯಾ. ರೋಗಾವಸ್ಥೆಯಲ್ಲಿ ಈ ರೋಗಾವಸ್ಥೆಯಿಂದ ಬಿಡುಗಡೆ ಹೊಂದಿ ನಾನು ಸ್ವಸ್ಥನಾಗಿರುವುದನ್ನು ಕಾಣಬೇಕು. ನಾನು ಇದೆಲ್ಲ ಹೇಳ್ತಾ ಇರುವಾಗ ನಿಮ್ಮ ಒಳಗಡೆ ಇದು ಬರಬೇಕು, ಇದು ಒಳಗಡೆ ಬರಬೇಕು. ಅದಕ್ಕೆ ನಾವು ಯಾವುದೇ ವಿಷಯಕ್ಕಾಗಿ ಪ್ರಾರ್ಥಿಸುವಾಗಲೂ ಏನಾಗಬೇಕಾಗಿದೆಯೋ ಅದನ್ನು ನಿರೀಕ್ಷಿಸಿ ನಂಬಿ ಪ್ರಾರ್ಥಿಸೋದು. ಹಲ್ಲೆಲೂಯಾ. ಓದಿದ ಮಕ್ಕಳಿಗೆ ಕೆಲಸ ಇಲ್ಲದಿರುವಾಗ ನಾವು ಪ್ರಾರ್ಥಿಸುವಾಗ, ದೇವರೇ ಅವರು ಓದಿದ ಮಕ್ಕಳು ಅವರ ವಿದ್ಯಾಭ್ಯಾಸಕ್ಕೆ ತಕ್ಕ ಹಾಗೆ ಅವರ ಒಂದು ಒಳ್ಳೆಯ ಪೊಸಿಷನಲ್ಲಿ ಇದ್ದುಕೊಂಡು ಅವರ ಕೆಲಸ ಮಾಡುವುದನ್ನು ಫಸ್ಟ್ ಆತ್ಮೀಗ ಕಣ್ಣುಗಳಿಂದ ಕಾಣುವುದು, ಆತ್ಮೀಗ ಕಣ್ಣುಗಳಿಂದ ಕಂಡು ಅದನ್ನು ನಿಜವೆಂದು ನಂಬುವುದು, ಅದು ನೆರವೇರುವುದು. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಈಗ ಅವರವರ ಜೀವನದಲ್ಲಿ ನೋಡಿಕೊಳ್ಳಿ, ಏನೆಲ್ಲ ಇನ್ನೂ ಆಗ್ತಾ ಇಲ್ಲವೋ ಅದೆಲ್ಲದರ ಮೇಲೆ ಏನು ಹೇಳಬೇಕು? ನಂಬಿಕೆಯಿಂದ ಹೇಳಬೇಕು. ನಾನು ನಂಬುತ್ತೇನೆ, ನಾನು ನಂಬಿದನ್ನು ದೇವರು ನನಗೆ ನೆರವೇರಿಸುತ್ತಾರೆ. ಹಲ್ಲೆಲೂಯಾ. ಸರಿ, ಇಷ್ಟು ಆಯ್ತು, ಅರ್ಥ ಆಯ್ತಲ್ಲ? ನಂಬಿಕೆಯಿಂದ ಸಾಧ್ಯ ಆಗುತ್ತೆ. ಸರಿ, ಈ ನಂಬಿಕೆ ಹೆಂಗೆ ಬರುತ್ತೆ ಅಂತ ತಿಳ್ಕೊಳ್ಬೇಕು. ನಂಬಿಕೆಯಿಂದ ಆಗೋದೆಲ್ಲ ಒಳ್ಳೇದಾಯಿತು. ಸರಿ, ಹೆಂಗೆ ಬರುತ್ತೆ ನಂಬಿಕೆ? ರೋಮಪತ್ರಿಕೆ 10:13 ಓದಿಕೊಳ್ಳೋಣ. ರೋಮಪತ್ರಿಕೆ 10:13.
ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯುಂಟಾಗುವುದೆಂದು ಬರೆದದೆ. ಆದರೆ ತಾವು ಯಾವನನ್ನು ನಂಬಲಿಲ್ಲವೋ ಆತನ ನಾಮವನ್ನು ಹೇಳಿಕೊಳ್ಳುವುದು ಹೇಗೆ? ಮತ್ತು ಆತನ ಸುದ್ದಿಯನ್ನು ಕೇಳದಿರುವಲ್ಲಿ ಆತನನ್ನು ನಂಬುವುದು ಹೇಗೆ? ಸಾರಿ ಹೇಳುವವನಿಲ್ಲದೆ ಕೇಳುವುದು ಹೇಗೆ? ಸಾರುವವರು ಕಳುಹಿಸಲ್ಪಡದೆ ಸಾರುವುದೆಲ್ಲಿ? ನೋಡಿ, ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೂ ರಕ್ಷಣೆಯಾಗುವುದೆಂದು ಬರೆದಿದೆ. ಹೇಳಿಕೊಳ್ಳುವವರಿಗೆ ರಕ್ಷಣೆಯಾಗುತ್ತದೆ. ಹೇಳಿಕೊಳ್ಳಬೇಕೆಂದರೆ ಹೆಂಗಾಗುತ್ತದೆ? ಯಾವುದನ್ನು ನಂಬದಿಲ್ಲವೋ ಆತನ ನಾಮವನ್ನು ಹೇಳಿಕೊಳ್ಳುವುದು ಹೇಗೆ? ಹೀಗೆ ಕರ್ತನ ನಾಮ ಹೇಳಿಕೊಳ್ಳುವವರಿಗೆ ರಕ್ಷಣೆ ಆಗುತ್ತದೆ, ಅಥವಾ ಬಿಡುಗಡೆ ಆಗುತ್ತದೆ, ಆಶೀರ್ವಾದ ಆಗುತ್ತೆ. ಸರಿ, ಆಶೀರ್ವಾದ ಆಗಲಿಕ್ಕೆ ಮಾರ್ಗ ಯಾವುದು? ಕರ್ತನ ನಾಮ ಹೇಳಿಕೊಳ್ಳುವವರಿಗೆ. ಕರ್ತನ ನಾಮ ಹೇಳಿಕೊಳ್ಳಬೇಕಂದ್ರೆ ಏನು ಬರಬೇಕು? ನಂಬಿಕೆ ಬರಬೇಕು. ನಾವು ಆವಾಗ ಹೇಳಿದೆ, ಎಬ್ರಿಯ 11:6 ದೇವರ ಬಳಿಯಲ್ಲಿ ಬರುವವನು ದೇವರಿದ್ದಾರೆ, ತನ್ನನ್ನು ಕೇಳಿಕೊಳ್ಳುವವರಿಗೆ ಪ್ರತಿಫಲವನ್ನು ಕೊಡುತ್ತಾರೆ ಎಂದು ನಂಬಬೇಕು. ನಂಬದೆ ಹೆಂಗೆ ಕೇಳಲಿಕ್ಕಾಗತ್ತೆ? ಹಂಗಾದರೆ ಆಶೀರ್ವಾದಕ್ಕಾಗಿ ಏನು ಮಾಡಬೇಕು? ಕೇಳಿಕೊಳ್ಳಬೇಕು. ಕೇಳಿಕೊಳ್ಳಲಿಕ್ಕೆ ಏನಿರಬೇಕು? ನಂಬಿಕೆ ಬೇಕು. ಕೆಳಗಡೆ ನೋಡಿ, ನಂಬಿಕೆ ಹೆಂಗೆ ಬರ್ತದೆ? ಆತನ ಸುದ್ದಿ ಕೇಳದಿರುವಲ್ಲಿ. ಆ ಕೇಳದಿರುವಾಗ ನಂಬಿಕೆ ಹೆಂಗೆ ಬರ್ತದೆ? ಹಾಗಾದರೆ ನಂಬಿಕೆ ಹೆಂಗೆ ಬರ್ತದೆ? ಕಿವಿ ಕೊಟ್ಟು ಕೇಳುವುದರಲ್ಲಿ. ಕಿವಿ ಕೊಟ್ಟು ಕೇಳುವುದರಿಂದಲೇ ನಂಬಿಕೆ ಬರುವುದು. ಕಿವಿ ಕೊಟ್ಟು ಕೇಳಲಿಕ್ಕೆ ಏನು ಬೇಕಾಗಿದೆ? ಸಾರಿ ಹೇಳುವನಿರಬೇಕು. ಸಾರಿ ಹೇಳುವುದರಿಂದ ಏನಾಗ್ತಾ ಇದೆ? ನಂಬಿಕೆ ಬರೋದು. ಹಾಗಾದರೆ ನಾವೊಂದು ಆಶೀರ್ವಾದ ಹೊಂದಿಕೊಳ್ಳಕ್ಕೆ ಮೇಲೆಯಿಂದ ಕೆಳಗಡೆ ಬಂದೆ, ಈ ಕೆಳಗಡೆಯಿಂದ ಮೇಲಕ್ಕೆ ಹೋಗೋಣ. ಎಲ್ಲರೂ ಗಮನಿಸಿ, ನಂಬಿಕೆಯಿಂದಲೇ ಆಶೀರ್ವಾದ ಹೊಂದಿಕೊಳ್ಳೋದು. ಆ ನಂಬಿಕೆಗೆ ಕೆಳಗಡೆಯಿಂದ ಮೇಲಕ್ಕೆ ಹೋದರೆ ಏನಿರಬೇಕು? ಸಾರಿ ಹೇಳಬೇಕು. ಸಾರಿ ಹೇಳುವುದು ಕಿವಿ ಕೊಟ್ಟು ಕೇಳಬೇಕು, ಕೇಳಿದನ್ನು ನಂಬಬೇಕು, ನಂಬಿಕೆಯಿಂದ ದೇವರಲ್ಲಿ ಬೇಡಿಕೊಳ್ಳಬೇಕು. ಆವಾಗೇ ಹೊಂದಿಕೊಳ್ಳೋದು. ಸರಿ, ಫಸ್ಟ್ ಏನು ಬೇಕು? ಸಾರಿ. ಇಲ್ಲಿ ನಿಂತುಕೊಂಡು ಸಾರಿ ಹೇಳ್ತಾ ಇದೆ. ಈಗ ಸಾರಿ ಹೇಳುವುದರಿಂದ ಏನಾಗ್ತಾ ಇದೆ? ನೋಡಿ, ಕಿವಿ ಕೊಟ್ಟು ಕೇಳ್ತಾ ಇದೆ. ಫಸ್ಟು ಸಾರಿ ಹೇಳ್ತಾ ಇದೆ. ಹೇಳಿದನ್ನೇನಾಯಿತು? ಕಿವಿ ಕೊಟ್ಟು ಕೇಳಿದೆ. ಕಿವಿ ಕೊಟ್ಟು ಕೇಳಿದರಿಂದ ಏನಾಯಿತು? ನಂಬಿಕೆ ಬಂದಿತ್ತು. ನಂಬಿಕೆಯಿಂದ ಏನಾಯಿತು? ದೇವರನ್ನು ಬೇಡಿಕೊಳ್ತಾ ಇದೆ. ಬೇಡಿಕೊಳ್ಳೋದ್ರಿಂದ ಏನಾಯಿತು? ಹೊಂದಿಕೊಂಡಾಯಿತು. ಹಲ್ಲೆಲೂಯಾ. ನನ್ನವರಾದ ನೀತಿವಂತನನು ನಂಬಿಕೆಯಿಂದಲೇ ಬದುಕುವನು. ಈ ನಂಬಿಕೆ ಎಲ್ಲಿಂದ ಬರುತ್ತದೆ? ಹೇಳುವುದರಿಂದಲೂ, ಹೇಳುವುದು ಕೇಳುವುದರಿಂದಲೂ ನಂಬಿಕೆ ಬರೋದು. ಅದಕ್ಕೆ ಮಕ್ಕಳೇ, ಇಲ್ಲಿ ಒಬ್ಬರು ಹೇಳಿಲ್ಲದಿದ್ದರೆ ಕೇಳಲಿಕ್ಕೆ ಆಗಲ್ಲ. ಹೇಳುವರೊಬ್ಬರು ಬೇಕು. ಒಬ್ಬರು ಹೇಳುತ್ತಾ ಇದ್ದಾರೆ, ಹೇಳುವುದನ್ನು ಏನು ಮಾಡ್ತಾ ಇದೆ? ಕೇಳುವುದರಿಂದಲೇ ನಂಬಿಕೆ ಬರೋದು. ಈ ನಂಬಿಕೆ ನೋಡಿ, ಹೊಂದಿಕೊಳ್ಳಲಿಕ್ಕಾಗಿರುವಂಥ ನಂಬಿಕೆ ಎಲ್ಲಿಂದ ಬಂದಿದೆ? ಸಾರುವವರಿಂದ ನೀ ಕೇಳಿಸಿಕೊಂಡಿದೆ. ಕೇಳಿಸಿಕೊಂಡದರಿಂದ ನಂಬಿಕೆ ಬಂದಿದೆ. ನಂಬಿಕೆ ಬಂದದರಿಂದ ದೇವರನ್ನು ಬೇಡಿಕೊಳ್ಳೋದು. ಬೇಡಿಕೊಳ್ಳೋದ್ರಿಂದ ದೊರೆಯುವುದು. ಹಲ್ಲೆಲೂಯಾ. ಹೀಗೆಯೇ ನನ್ನವನಾದ ನೀತಿವಂತನು ನಂಬಿಕೆಯಿಂದಲೇ ಜೀವನ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಇದೇ ಕ್ರೈಸ್ತವ ಜೀವನ. ಇದು ನೋಡಿಬಿಟ್ಟು ಹೊರಗಡೆ ಜನ ಹೇಳ್ತಾರೆ, ಇವ್ರಿಗೆ ಅಮೇರಿಕೆಯಿಂದ ಬರ್ತಾ ಇದೆ, ಇಲ್ಲಂದ್ರೆ ಹೆಂಗೆ ಬಂದಿತ್ತು? ನಿಮ್ಗೆ ಅರ್ಥ ಆಯ್ತಾ? ನಾವು ಹೇಳೋದು, ನಾವು ನಂಬಿಕೆಯಿಂದಲೇ ಬದುಕ್ತಾ ಇದ್ದೀರಿ. ನನ್ನವನಾದ ನೀತಿವಂತನು ನಂಬಿಕೆಯಿಂದ ಬದುಕ್ತಾ ಇದ್ದಾರೆ. ಪ್ರಿಯ ಮಕ್ಕಳೇ, ನೋಡಿ, ಇದನ್ನು ನೀವು ಎಂಜಾಯ್ ಮಾಡು. ಇದೇ ಕ್ರೈಸ್ತವ ಜೀವನ. ಇದು ಹೆಂಗೆ ಸಾಧ್ಯ? ನಂಬಿಕೆಯಿಂದ.
ನಾವು ಇನ್ನು ನಂಬಿಕೆ ಬಿಟ್ಟು ನಾವು ಪ್ರಯತ್ನ ಪಡಬೇಕಂದರೆ ನಮ್ಮ ಪ್ರಯತ್ನಗಳು ಬಹಳ ನಾವು ಪ್ರಯತ್ನ ಪಡಬೇಕು. ಪ್ರಯತ್ನಗಳು ಅದು ನಮ್ಮದೇ ಆದ ಕಷ್ಟದಿಂದ ಮಾಡಬೇಕು. ಆದರೆ ನಂಬಿಕೆಯಿಂದ ಮಾಡೋದು ಸುಲಭೇನಾ, ಕಷ್ಟಪಡೋದು ಸುಲಭೇನಾ? ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯ ದೇವರ ಮಕ್ಕಳಿರ, ನಾವು ನಮ್ಮ ಸಭೆಯಾಗಿ, ನಾನು ಯಾವಾಗಲೂ ಸಭೆ ಬಗ್ಗೆ ಸಾಕ್ಷಿ ಹೇಳಿದ್ದೇನೆ, ಆ ಬಾಡಿಗೆ ಮನೆಯಿಂದ ಇಲ್ಲಿ ತನಕ ದೇವರು ನಮ್ಮನ್ನು ಈ ರೀತಿಯಾಗಿ ನಡೆಸಿರೋದು ನಂಬಿಕೆಯಿಂದಲೇ. ದೇವರನ್ನು ಬೇಡಿಕೊಂಡು ದೇವರು ನಮ್ಮನ್ನು ನಡೆಸಿಕೊಂಡಿದ್ದಾರೆ. ಇದು ಸಭೆಯ ಬಗ್ಗೆ ಸಾಕ್ಷಿ ಹೇಳುವಾಗಲೆಲ್ಲ ನೀವು ನಿಮ್ಮ ಕುಟುಂಬ, ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಅದನ್ನು ಸ್ವೀಕರಿಸಬೇಕು. ಹೌದು, ನಾನು ನಂಬುತ್ತೇನೆ, ಸಭೆ ಈ ಸ್ಥಿತಿಗೆ ದೇವರು ಇಲ್ಲಿ ತನಕ ನಡೆಸಿದರೆ ನನ್ನ ಕುಟುಂಬಕ್ಕೂ ಒಂದು ಅಭಿವೃದ್ಧಿ ಇರುತ್ತದೆ. ನನ್ನ ಕುಟುಂಬಕ್ಕೆ ಅಭಿವೃದ್ಧಿ ಇದ್ದರೆ ವೈಯಕ್ತಿಕವಾಗಿ ನನಗೊಂದು ಅಭಿವೃದ್ಧಿ ಇರುತ್ತದೆ. ಇದು ಕ್ರೈಸ್ತವ ಜೀವನ. ಹಲ್ಲೆಲೂಯಾ. ಇದು ನೋಡಿಕೊಂಡು ಅನೇಕರು ಕ್ರಿಸ್ತನ್ನು ಹಿಂಬಾಲಿಸಬೇಕು. ಮೊನ್ನೆ ನಾವು ವಾಕ್ಯದಲ್ಲಿ, ಉಪವಾಸ ಪರ ಲಾಸ್ಟ್ ವಾಕ್ಯದಲ್ಲಿ, ಒಬ್ಬ ಯಹೂದನ ವಸ್ತ್ರಾಗ್ರವನ್ನು ಹಿಡಿದುಕೊಂಡು 10 ಮಂದಿ ಜನರು ಯೆಹೋವನು ನಿನ್ನ ಸಂಗಡ ಇದ್ದಾರೆ, ನಾನು ನಿನ್ನ ಹಿಂದೆ ಬರುತ್ತೇನೆ ಎಂದು ಹೇಳಬೇಕು. ಇದು ನಮ್ಮಲ್ಲಿ ಆಗಲಿಕ್ಕೆ ಹೆಂಗೆ? ನಮಗೆ ನಂಬಿಕೆ. ಈ ನಂಬಿಕೆ ಎಲ್ಲಿಂದ ಬರ್ತದೆ? ಕೇಳುವುದರಿಂದ. ಕೇಳುವುದೆಲ್ಲಿಂದ? ಸಾರುವುದರಿಂದ. ಪ್ರಿಯ ದೇವರ ಮಕ್ಕಳಿರ, ಭಾನುವಾರ ಬಂದು ನೀವು ವಾಕ್ಯ ಕೇಳುವ ಹಾಗೆ ಒಂದೊಂದು ದಿವಸಗಳು ನೀವು ಯಾವಷ್ಟು ವಾಕ್ಯ ಕೇಳ್ತೀರೋ, ಎಷ್ಟು ಮಟ್ಟಕ್ಕೆ ಕೇಳ್ತೀರೋ ಅಷ್ಟು ಮಟ್ಟಕ್ಕೂ ನಂಬಿಕೆ ಆಗುತ್ತದೆ. ಹಲ್ಲೆಲೂಯಾ. ಸಾರಿ ಹೇಳ್ತಾ ಇದೆ. ಹಲ್ಲೆಲೂಯಾ. ಈ ಸಾರಿ ಹೇಳುವುದನ್ನು ಏನು ಮಾಡಬೇಕು? ಕೇಳಿ ಗ್ರಹಿಸಿಕೊಳ್ಳಬೇಕು. ಅದು ಕೇಳಿ ನಂಬಿದರೆ ದೇವರಿಂದ ದೊರೆಯುತ್ತದೆ. ಹಲ್ಲೆಲೂಯಾ. ಎಲ್ಲ ಕಾರ್ಯಗಳು. 13 ವರ್ಷ ಮಕ್ಕಳಿಲ್ಲ ನೋಡಿ. ಫಸ್ಟ್ ಕೊಟ್ಟ ಮಗ ನೋಡಿ, ಸುಂದರನಾಗಿ ನೋಡಿ, ಬಾಗಲಲ್ಲೇ ನೋಡಿ, ಅವನು ಬಾಗಲ ಹತ್ರ ನಿಂತಿದ್ದಾನೆ. 13 ವರ್ಷದ ಅನಂತರ ದೇವರ ಮಗನ್ನು ಕೊಟ್ಟರು. ತಿರುಗಿ ನೋಡಿ, ಈಗ ಒಂದು ಮಗಳನ್ನು ಕೊಟ್ಟಿದ್ದಾರೆ. ಹೇಗೆ ಸಾಧ್ಯ? ನಂಬುವುದರಿಂದ. ಆ ನಂಬಿಕೆ ಎಲ್ಲಿ ಬಂದಿತ್ತು? ಆ ಸಿಸ್ಟ್ರು ಗಾರ್ಮೆಂಟ್ಸಲ್ಲಿ ಕೆಲಸಕ್ಕೆ ಹೋಗುವಾಗ ಜೊತೆಯಲ್ಲಿ ಕೆಲಸಕ್ಕೆ ಬಂದ ಸಭೆಯ ಮಕ್ಕಳು ಅವರಿಗೆ ಸುವಾರ್ತೆ ಸಾರಿದೆ. ಆ ಸುವಾರ್ತೆ ಸಾರಲ್ಪಟ್ಟ ವಾಕ್ಯ ಕಿವಿಯಲ್ಲಿ ಕೇಳಿದೆ. ಕೇಳಿದನ್ನು ಅಲ್ಲೇ ಬಿಟ್ಟಿದ್ರೆ ಆಗ್ತಾ ಇರಲಿಲ್ಲ. ಕೇಳಿ ಅದು ನಂಬಿ, ಹೌದಾ, ಈ ಯೇಸು ಬಿಡುಗಡೆ ಕೊಡುವರ, ಈ ಯೇಸು ರಕ್ಷಿಸ್ತಾರ, ಈ ಯೇಸು ಕಾಪಾಡ್ತಾರ, ಹಾಗಾದರೆ ನಾನು ಏನು ಮಾಡಬೇಕು? ನೀವು ಭಾನುವಾರ ಸಭೆಗೆ ಬನ್ನಿ. ಚರ್ಚಕ್ಕೆ ಬಂದರು, ವಾಕ್ಯ ಕೊಟ್ಟಿದೆ. ಆ ವಾಕ್ಯ ಅವರ ಒಳಗಡೆ ಕ್ರಿಯೆ ಮಾಡಲಿಕ್ಕೆ ಒಂದು ಪ್ರೇರು ಮಾಡಿದೆ. ಪ್ರಾರ್ಥನೆ ಮಾಡುವಾಗ ಗರ್ಭಕೋಶದಲ್ಲಿ ಜೀವನ ಸ್ಪಂದನೆ ಇಲ್ಲ, ನಿರ್ಜೀವವಾದ ಗರ್ಭಕೋಶ. ಅಲ್ಲಿ ಹೇಳ್ತಾ ಇದೆ, ಸಾರಾಯಳ ಗರ್ಭಕೋಶ ನಿರ್ಜೀವವಾಗಿತ್ತು ಎಂದು ಹೇಳ್ತದೆ. ನಿರ್ಜೀವವಾದ ಸಾರಾಳ ಗರ್ಭಕೋಶದಲ್ಲಿ ಜೀವನ ಸ್ಪಂದನೆಗಳಾಯಿತು. ಹೀಗೆ 13 ವರ್ಷ ಮಕ್ಕಳಿಲ್ಲದಿರುವಂಥ ಸಿಸ್ಟರ್ಗಾಗಿ ಪ್ರಾರ್ಥಿಸುವಾಗ ನಂಬಿಕೆ ಎಂಬುದು ಕಣ್ಣಿಗೆ ಕಾಣದೇ ಇರುವುದು ನಿಜವೆಂದು ತಿಳಿಯುವುದು ಮತ್ತು ನಂಬುವ ವಿಷಯಗಳಲ್ಲಿ ನಿರೀಕ್ಷೆಯಿಂದ ಇರುವುದು. ಕಣ್ಣಿಗೆ ಕಾಣದೇ ಇರೋದೇನು? ಆ ಸಿಸ್ಟರ್ಗೆ ಮಕ್ಕಳು ಇಲ್ಲವೇ ಇಲ್ಲ, ಗರ್ಭಕೋಶದಲ್ಲಿ ಮಗು ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಇದು ಈ ಅವಸ್ಥೆಯಲ್ಲಿ ಕಣ್ಣಿಗೆ ಕಾಣದೇ ಇರೋದು, ಈ ಶರೀರದಲ್ಲಿ ಮಗುವಾಗಲಿಕ್ಕೆ ಸಾಧ್ಯನೇ ಇಲ್ಲ. ಹಂಗೆ ನಿರೀಕ್ಷೆಗೆ ಆಸ್ಪದ ಇಲ್ಲದಿರುವಾಗ ಒಂದು ನಿರೀಕ್ಷೆ ಏನಂದು ಗೊತ್ತಾ? ಕಣ್ಣಿಗೆ ಕಾಣುತ್ತಾ ಇಲ್ಲದ ಇರುವುದನ್ನು ನಿಜ. ಹೀಗೆ ಗರ್ಭಕೋಶದಲ್ಲಿ ಒಂದು ಚಿಕ್ಕ ಸ್ಪಂದನ, ಆ ಚಿಕ್ಕ ಸ್ಪಂದನವನ್ನು ಏನಾಗ್ತಾ ಇದೆ? ಅದು ಬೆಳೆಯುತ್ತಾ ಇದೆ.
ಅದು ಬೆಳೀತಾ 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 ಅದು ಮಗುವಾಗಿ ಕೈಗಳಲ್ಲಿ ತೆಗೆದುಕೊಳ್ಳುವ ಹಾಗೆ ದೇವರು ಅದ್ಭುತ ಮಾಡುವನು. ಎಲ್ಲ ವಿಷಯಗಳು ನಾನು ಹಿಂಗೆ ಹೇಳ್ತಾ ಇರೋದು, ನಮ್ಮ ಎಲ್ಲ ವಿಷಯಗಳು ನೋಡಿ. ನಮ್ಮ ಸಿದ್ದು ಬ್ರದರು ಒಂದು ಕಿಡ್ನಿ ಡ್ಯಾಮೇಜ್ ಆಗಿದೆ ಎಂದು ಆನೇಕಲ್ಲಲ್ಲಿ ಒಂದು ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ರಿಪೋರ್ಟ್ ಇದೆ, ಮತ್ತು ಹೊಸೂರಲ್ಲಿ ತಿರುಗಿ ಒಂದು ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ರಿಪೋರ್ಟ್ ಇದೆ. ಎರಡು ಆಸ್ಪತ್ರೆದು ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಒಂದು ಕಿಡ್ನಿ ಕೆಟ್ಟೋಯಿತು. ಆ ಕಿಡ್ನಿ ಕೊಳತೋಗಿದ್ರಿಂದಲೇ ಅವರಿಗೆ ಹೊಟ್ಟೆ ನೋವು, ಆ ಹೊಟ್ಟೆ ನೋವಿನಿಂದ ಉರುಳಾಡ್ತಾ ಇದೆ. ನಾವು ಹೊಟ್ಟೆ ನೋವ್ತಾ ಇದೆ ಸರ್ ಬೇಗ ಬನ್ನಿ ಅಂತೇಳಿ ಸಿಸ್ಟರ್ ಫೋನ್ ಮಾಡಿ ಅಲ್ಲಿ ಹೋದರೆ ಅವರು ಇಲ್ಲಿಂದ ಅಲ್ಲಿ ಗಂಡು ಉರುಳೋದು. ಆಮೇಲೆ ಈ ಹೊಟ್ಟೆ ಪ್ರೆಸ್ಸು ಮಾಡಿ ನೆಲದಲ್ಲಿ ಬೋರ್ಲೆ ಮಲ್ಕೊಂಡು ಪ್ರೆಸ್ಸು ಮಾಡಿ ಹಿಂಗೆ ಅಮ್ತಾ ಇದೆ. ಹಾಗಲ್ಲ ಸಾರ್ ಅಂತ ಹೇಳ್ತಾ ಇದೆ. ನಾನು ಸಿಸ್ಟರ್ ಹೋಗಿ ಕೈಯಿಟ್ಟು ಪ್ರಾರ್ಥನೆ ಮಾಡಿದೆ. ಕೈಯಿಟ್ಟು ಪ್ರೇಯರ್ ಮಾಡಿದ ಮೇಲೆ ಅವರು ಸ್ವಲ್ಪ ಸುಧಾರಣೆ ಆಗಿದೆ, ಎದ್ದು ಕೂತ್ಕೊಂಡ್ಬಿಟ್ಟಿದ್ದರು. ಕೂತ್ಕೊಂಡಿದ್ದ ಮೇಲೆ ನಾನು ಅವ್ರದ್ದು ಒಂದು ಸಮಾಧಾನಕ್ಕಾಗಿ ಹೇಳಿದೆ, ಬ್ರದರ್ ನೋಡಿ ಈಗ ಸ್ವಲ್ಪ ಫ್ರೀ ಆಯ್ತಲ್ಲ, ಆನೆಕಲ್ಲಿಗೆ ಆಸ್ಪತ್ರೆದು ಸ್ಕ್ಯಾನಿಂಗ್ ರಿಪೋರ್ಟು, ಹೊಸೂರು ಆಸ್ಪತ್ರೆ, ಎರಡು ಆಸ್ಪತ್ರೆ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಅವ್ರ ಕಿಡ್ನಿ ಕೊಳತೋಗಿದೆ ಎಂದು ರಿಪೋರ್ಟೊಂದಿಗೆ ಈ ಪ್ರೇಯರ್ ಮಾಡಿದ ಮೇಲೆ ಅಲ್ಲೇ ಸ್ಕ್ಯಾನಿಂಗ್ ಮಾಡಿಬಿಟ್ಟು ಆ ರಿಪೋರ್ಟ್ ತಗೊಂಬಂದು ಈ ರಿಪೋರ್ಟಿನ ಹತ್ರ ಇಟ್ಕೊಂಡು ಆ ಡಾಕ್ಟ್ರು ಈ ರಿಪೋರ್ಟ್ ಪ್ರಕಾರ ನಿಮ್ಮ ಕಿಡ್ನಿ ಎರಡು ಚೆನ್ನಾಗಿದೆ. ನೀವಿದು ಹೇಳುವಾಗ ಅದು ಎಷ್ಟು ಸೀರಿಯಸ್ ಪಾಪ ಅವರ ಆ ನೋವಿನಲ್ಲಿ ಉರುಳಾಡ್ದು ನೋಡಿದ್ರೆ ನಮಗೂ ಅಯ್ಯೋ ಅಂತ ಅನಿಸುತ್ತೆ. ಅಷ್ಟು ಬಾಧೆ ಅವರು ಅನುಭವಿಸಿದರು. ಆ ಪ್ರೇಯರ್ ಅಷ್ಟು ಪ್ರೇಯರ್ ಮಾಡಿ ಸ್ವಲ್ಪ ನೀರು ಕೊಟ್ಟು ಹಂಗೆ ಕಳಿಸ್ಕೊಟ್ಟಿದ್ದೆ ಆಸ್ಪತ್ರೆಗೆ. ಆವತ್ತಿಂದ ಕಿಡ್ನಿ ಕಂಪ್ಲೇಂಟ್ ಇಲ್ಲ. 12 ವರ್ಷ ಆಯಿತು, ಆ ಕಿಡ್ನಿ ಇನ್ನೂ ಚೆನ್ನಾಗಿದೆ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೀರ ನೋಡಿ, ನಾನು ಯಾಕಿದೆಲ್ಲ ಒಂದೊಂದು ಬಿಡಿಸಿ ಹೇಳೋದು ಅಂತ ಹೇಳಿದ್ರೆ, ಅದು ನಂಬಿಕೆಯಿಂದ ಸ್ವೀಕರಿಸು. ನಂಬಿಕೆ ಬರೋದು ಕಿವಿಯಲ್ಲಿ ಕೇಳುವಂಥವುಗಳನ್ನು ನಂಬಿರಿ. ಕಿವಿಯಲ್ಲಿ ಕೇಳುವುದನ್ನು ಅದು ನಂಬಿರಿ, ಆ ನಂಬಿಕೆಯನ್ನು ಅರಿಕೆ ಮಾಡಿರಿ. ಯಾವುದು ಆಗುವುದಿಲ್ಲ ಎಂದು ಹೇಳುವುದು ನನ್ನ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅದು ಆಗುತ್ತೆ ಎಂದು ಹೇಳಿರಿ. ನೀವು ಕೇಳದರಿಂದಲೇ ನಮಗೆ ನಂಬಿಕೆ ಇಲ್ಲ. ನಂಬಿಕೆ ಇಲ್ಲದರಿಂದಲೇ ಹೊಂದಿಕೊಳ್ಳಿಕ್ಕಾಗ್ತಾ ಇಲ್ಲ. ಯಾರಿಗೆ ಹೇಳಿ ನನ್ನ ಗೋಳು ಅಂತ ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ. ಯಾವತ್ತು ನನ್ನ ಕಷ್ಟ ತೀರುತ್ತೆ ಅಂತ ಹೇಳ್ಕೊಂಡಿರ್ತಾರೆ. ನೀ ಕೇಳಿರಿ, ನಾನು ಹೇಳಿದಿಲ್ಲ, ನಾನೆಷ್ಟೋ ಹಿರಿಯ ಸೇವಕರದ್ದು ಮೆಸೇಜ್ ಕೇಳ್ತೀನಿ ನಾನು. ಅದು ಕೇಳುವಾಗ ನಮಗೂ ಒಂದು ಬಲ ಬರುತ್ತದೆ, ನಮಗೂ ಒಂದು ಧೈರ್ಯ ಬರುತ್ತದೆ. ಅನುಭವ ಇರುವವರು, ಇಂದ ಕಷ್ಟಗಳು ಸಂಗಡಗಳು ದಾಟಿ ಈ ಥರ ಹೋರಾಟಗಳು ದಾಟಿದವರು, ಅವರು ಸೇವೆಯಲ್ಲಿ ಮುಂದೆ ಬಂದು ನೋಡುವಾಗ ನಮಗೂ ಅನಿಸುತ್ತದೆ ನಮ್ಮದು ಕಷ್ಟ ಏನು ದೊಡ್ಡದೇನು ಅಲ್ಲ ಅಂತ ಅನಿಸುತ್ತೆ. ನಾವು ಯಾರ್ದು ಮೆಸೇಜ್ ಕೇಳದೆ ನಾನು ಈ ಬರೀ ಬೈಬಲ್ ಮಾತ್ರ ಓದಿಬಿಟ್ಟು ನಾನು ಇದನ್ನು ತಿಳ್ಕೊಂಬಂದರೆ ನಾನು ನಿಮ್ಮ ಮುಂದೆ ಇಷ್ಟು ಧೈರ್ಯವಾಗಿ ಮಾತಾಡಲಿಕ್ಕಾಗ್ತಾ ಇರಲಿಲ್ಲ. ನಾವು ಬೇರೆಯವ್ರದ್ದು ಕೇಳುವಾಗ ನಮಗೇನಾಗ್ತಾ ಇದೆ, ನಂಬಿಕೆ ಬರುತ್ತದೆ. ಹಲ್ಲೆಲೂಯಾ. ಅದರಿಂದ ಕೇಳುವವರಾಗಿರಲಿ. ಕೇಳುವುದರಿಂದ ಏನಾಗತ್ತೆ, ನಂಬಿಕೆ ಬರುತ್ತದೆ. ನಂಬಿಕೆಯಿಂದ ಏನಾಗುತ್ತದೆ, ಹೊಂದಿಕೊಳ್ಳಿಕ್ಕಾಗತ್ತೆ. ಏನೆಲ್ಲ ಹೊಂದಿಕೊಳ್ಳಿಕ್ಕಾಗತ್ತೆ ಅಂತ 2 ಮಾತು. ಒಂದು ಪ್ರಕಟಣೆ 12:11. ಅವರು ಪ್ರಾಣದ ಮೇಲಣ ಪ್ರೀತಿಯನ್ನು ತೊರೆದು ಮರಣಕ್ಕೆ ಹಿಂತೆಗೆಯದೆ ಯಜ್ಞದ ಕುರಿಯಾದ ಆತನ ರಕ್ತದ ಬಲದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ ಅವನನ್ನು ಜಯಿಸಿದರು. ಯಜ್ಞದ ಕುರಿಮರಿಯಾದನ ರಕ್ತದಿಂದಲೂ ವಾಕ್ಯದ ಬಲದಿಂದಲೂ ಅವನನ್ನು ಜಯಿಸಿದನು. ವಾಕ್ಯ ಕೇಳಿ ಬಲ ಹೊಂದಿದರೆ ಶತ್ರುವನ್ನು ಜಯಿಸಬಹುದು. ನಮ್ಮ ಶತ್ರು ಯಾರು? ಸೈತಾನನೆಂಬ ಶತ್ರು. ಅವರು ನಮ್ಮನ್ನು ಯಾರನ್ನು ನುಂಗಲಿ ಎಂದು ಹುಡುಕಿ ತಿರುಗುವಾಗ
ನಮ್ಮನ್ನು ಅನಾಪತ್ತುಗಳಲ್ಲಿಯೂ ಅನಾರೋಗ್ಯಗಳಲ್ಲಿಯೂ ಮತ್ತು ಕಷ್ಟ ನಷ್ಟಗಳಲ್ಲಿಯೂ ನಮ್ಮನ್ನು ನುಂಗಬೇಕು ಎಂದು ಭಾವಿಸುವಾಗ ನಾವು ಕೇಳುವ ವಾಕ್ಯದಿಂದ ಆ ಶತ್ರುವನ್ನು ನಾವು ಜಯಿಸಬಹುದು. ಯಜ್ಞದ ಕುರಿಮರಿಯಾದನ ರಕ್ತ ನಮಗೆ ಪಾಪ ಪರಿಹಾರ ಕೊಡುವಾಗ ದೇವರ ವಾಕ್ಯ ನಮಗೆ ಜೀವ ಕೊಡುತ್ತದೆ. ಇದು ಕ್ರಿಯೆಗಳಿಂದಲ್ಲ, ಇದು ಯಾವುದೋ ಕೆಲಸ ಕಾರ್ಯಗಳಿಂದಲ್ಲ, ಇದು ನಂಬಿಕೆಯಿಂದಲೇ. ಯೇಸು ಕ್ರಿಸ್ತನು ನಮಗಾಗಿ ಬಲಿಯಾಗಿ ಅರ್ಪಿಸಲ್ಪಟ್ಟು ಆವತ್ತು ಅರ್ಪಿಸಿದ ಆ ಕ್ರಿಸ್ತನ ರಕ್ತ ನಮ್ಮ ಸಕಲ ಪಾಪಗಳನ್ನು ತೊಳೆದು ಶುದ್ಧಿ ಮಾಡುತ್ತದೆ. ಆ ರಕ್ತದ ಮಹಿಮೆಯಿಂದ ಸೈತಾನ್ ತಪ್ಪರಿಸುವಾಗ ರಕ್ತದ ಮಹಿಮೆಯಿಂದ ನಮ್ಮ ಪಾಪ ಕರಗಳು ತೊಳೆಯಲ್ಪಟ್ಟಿರುತ್ತದೆ. ಆ ತೊಳೆಯಲ್ಪಟ್ಟವರಾದ ನಾವುಗಳು ಯಾರಾಗಿದೆ? ನೀತಿವಂದನರಾಗಿದೆ. ಆ ನೀತಿವಂದನರಿಗೆ ವಾಕ್ಯದ ಮಹಿಮೆಯಿಂದ ನಾವು ನಂಬಿಗಸ್ತರಾಗಿ ಜಯಿಸುವರಾಗಿರ್ತೇವೆ. ನಿಮಗೆ ಜಯಕ್ಕಾಗಿ ದೇವರ ವಾಕ್ಯವೇ ಜಯ ಕೊಡೋದು. ನೀನು ಬೇಕು ಮಕ್ಕಳೇ, ವಾಕ್ಯ ಕೇಳು, ವಾಕ್ಯ ಓದು. ಈ ಓದುವುದು ಕೇಳೋದು ವ್ಯತ್ಯಾಸ. ಅಂದರೆ ಓದುವಾಗ ಕೆಲದು ನಮಗೆ ಅರ್ಥ ಆಗಲ್ಲ, ಅಂದರೆ ಅದರದ್ದು ಗೂಢಾರ್ಥ ಮೇಲೆ ಇರುವುದು ನಮಗೆ ಅರ್ಥ ಆಗುತ್ತದೆ, ಅದರ ಒಳಗಡೆ ಅರ್ಥ ಒಂದು ವೇಳೆ ಗೊತ್ತಾಗಲ್ಲ. ಆದರೆ ಕೇಳುವಾಗ, ಒಬ್ಬರು ಬಿಡಿಸಿ ಹೇಳುವಾಗ ಗೂಢಾರ್ಥಗಳು ಗೊತ್ತಾಗುತ್ತದೆ. ಅಂದ ಮಕ್ಕಳೇ, ನಾವು ಜಯಶಾಲಿಗಳಾಗಲಿಕ್ಕೆ ವಾಕ್ಯವನ್ನು ಕೇಳುವರಾಗು. ಪ್ರಕಟಣೆ 12:11 ವಾಕ್ಯ ಹೇಳ್ತಾ ಇದೆ, ನಾವು ನಂಬಿಕೆ ಎಲ್ಲಿಂದ ಬರುತ್ತೆ ಮಕ್ಕಳೇ? ವಾಕ್ಯದಿಂದಲೇ. ರೋಮಾಪತ್ರಿಕೆ ಹೇಳ್ತಾ ಇದೆ, ಸಾರಿ ಹೇಳುವವರಿಂದ ಕೇಳಿಕೊಂಡು ನಂಬಿಕೆ ಬರುತ್ತದೆ. ಪ್ರಕಟಣೆ ಹೇಳ್ತಾ ಇದೆ, ಆ ಕೇಳುವಂಥದ್ದು ಯಾವುದು? ದೇವರ ವಾಕ್ಯ. ದೇವರ ವಾಕ್ಯದಿಂದಲೇ ಜಯ ಬರುವುದು. ನನಗೆ ಜಯ ಉಂಟು ಯೇಸುವಿನ ರಕ್ತದಿಂದಲೂ ಯೇಸುವಿನ ವಾಕ್ಯದಿಂದಲೂ ನನಗೆ ಜಯ ಉಂಟು ಉಂಟು ಉಂಟು. ನಾವಿಲ್ಲಿ ಸೋಲಿಲಿಕ್ಕೆ ಬಂದವರಲ್ಲ, ನಾವಿಲ್ಲಿ ಯಾನೋ ಒಂದು ಮೂಲೆಯಲ್ಲಿ ಕುತ್ಕೊಳ್ಳಿಕ್ಕೆ ಬಂದವರಲ್ಲ, ನಾವು ಜಯಿಸಲಿಕ್ಕೆ ಬಂದವರು. ಅದಕ್ಕೆ ಆಧಾರ ಯಜ್ಞದ ಕುರಿಮರಿಯಾದನ ರಕ್ತ, ಆದನ ವಾಕ್ಯ. ಆ ವಾಕ್ಯ ನಾನು ಕೇಳುತ್ತೇನೆ, ಆ ವಾಕ್ಯ ನಾನು ಧ್ಯಾನಿಸುತ್ತೇನೆ, ಆ ವಾಕ್ಯದಲ್ಲಿ ನಾನು ನಡೆಯುತ್ತೇನೆ. ಆ ವಾಕ್ಯದಲ್ಲಿ ಕೇಳುತ್ತಾ 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 ನನ್ನಲ್ಲಿ ನಂಬಿಕೆ ಉಕ್ಕಿ 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 ಬಂದು ನಾನು ಹೊಂದಿಕೊಳ್ಳುತ್ತೇನೆ. ಆದ್ದರಿಂದಲೇ ನಾನು ಬದುಕುತ್ತೇನೆ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ. ಒಂದೇ ವಾಕ್ಯ ಕೊಡಿ ಲಾಸ್ಟ್. ಗಲಾತ್ಯ ಪತ್ರಿಕೆ 3:13. ಗಲಾತ್ಯ ಪತ್ರಿಕೆ 3:13. ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನರಿಗೆ ಉಂಟಾಗುವಂತೆಯೂ ದೇವರು ವಾಗ್ದಾನ ಮಾಡಿದ ಆತ್ಮನು ನಮಗೆ ನಂಬಿಕೆಯ ಮೂಲಕ ದೊರಕುವಂತೆಯೂ ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ಇದು ದೇವರ ವಾಕ್ಯ. ಶಾಪದಿಂದ ಕ್ರಿಸ್ತನು ನಮ್ಮನ್ನು ಬಿಡಿಸಿದನು. ಇದು ಯಾವುದು? ದೇವರ ವಾಕ್ಯ. ಈ ವಾಕ್ಯ ಕೇಳಿ ನಂಬುವಾಗ ಶಾಪಗಳು ಮುರಿಯಲ್ಪಡುವುದು. ಕೆಳಗಡೆ ವಾಕ್ಯ ಹೇಳ್ತದೆ, ಮರದ ಮೇಲೆ ಮರಕ್ಕೆ ತೂಗ ಹಾಕಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತನು ಎಂದು ಶಾಸ್ತ್ರದಲ್ಲಿ ಬರೆದಿದೆಯಲ್ಲ. ಆ ವಾಕ್ಯ ನಿಮಗೆ ಇನ್ನೂ ಅರ್ಥ ಆಗುವ ರೀತಿಯಲ್ಲಿ ಹೇಳಬೇಕಂದ್ರೆ, ಮರಕ್ಕೆ ತೂಗ ಹಾಕಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತನು ಎಂದು ಶಾಸ್ತ್ರದಲ್ಲಿ ಬರೆದಿದ್ದ ಪ್ರಕಾರ ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪಗಳೊಳಗಿಂದ ನಮ್ಮನ್ನು ಬಿಡಿಸಿದನು. ನೋಡಿ ಹೇಗೆ ಶಾಪ ಮುರಿದೋಗೋದು. ಯೇಸು ಕ್ರಿಸ್ತನು ಮರದ ಮೇಲೆ ತೂಗ ಹಾಕಲ್ಪಟ್ಟು ನನ್ನ ಪರವಾಗಿ ಶಾಪಗ್ರಸ್ತನಾಗಿದೆ. ಈಗ ನಾನು ಶಾಪಗ್ರಸ್ತನಾಗಿರುವಾಗ
ನನ್ನ ಪರವಾಗಿ ಯೇಸು ಶಿಲುಬೆಯಲ್ಲಿ ತೂಗಾಡಲ್ಪಟ್ಟು ಶಾಪಗ್ರಸ್ತನಾಗಿರುವುದನ್ನು ನಾವು ನಂಬುವಾಗ, ಅದು ಎಲ್ಲಿ ಬರೆದಿದೆ? ವಾಕ್ಯ ಬರೆದಿದೆ. ಈಗ ಪ್ರಕಟಣೆಯಲ್ಲಿ ಏನು ಹೇಳಿದೆ? ವಾಕ್ಯದಿಂದ ಜಯ ಉಂಟು. ವಾಕ್ಯದಿಂದಲೇ ಜಯ ಇರುವುದು. ಆದರೆ ಶಾಪದಿಂದ ಬಿಡುಗಡೆ ಇದೆ ಅಂತ ವಾಕ್ಯ ಎಲ್ಲಿದೆ? ಗಲಾತ್ಯ 3:13 ಈ ವಾಕ್ಯ ಇಲ್ಲಿ ಸಾರಿ ಹೇಳ್ತಾ ಇದೆ. ನೀವು ಕೇಳ್ತಾ ಇದೆ, ಕೇಳಿದ ನೀವೇನ್ ಮಾಡುದು? ಇದು ನಂಬುವುದರಿಂದ ಶಾಪಗಳಿಂದ ಮುಕ್ತಿಯಾಗಿದೆ. ಪೂರ್ವೀಗ ಕಾಲದಲ್ಲಿ ನೀವು ಮಾಡಿದ ಪಾಪಗಳು, ಯೇಸುವನ್ನು ಅರಿಯದ ಕಾಲಗಳಲ್ಲಿ ಮಾಡಿದ ಪಾಪಗಳು, ನಿಮ್ಮ ಪೂರ್ವಿಗರು ಮಾಡಿದ ಪಾಪಗಳು ಅದು ಶಾಪವಾಗಿ ತಲೆಮಾರಿಗೆ ಬರುವಾಗ ಯೇಸು ಶಿಲುಬೆಯಲ್ಲಿ ಬಲಿಯಾಗಿ ಅರ್ಪಿಸಲ್ಪಟ್ಟದರಿಂದ ಶಾಪಗಳಿಗೆ ಮುಕ್ತಿ ಇದೆ. ಇದು ಬರೆಯಲ್ಪಟ್ಟಿದೆ. ಈ ಬರೆಯಲ್ಪಟ್ಟಿದ್ದನ್ನು ಈಗ ಏನಾಗಿದೆ? ಸಾರಲ್ಪಟ್ಟಿದೆ. ಸಾರಲ್ಪಟ್ಟಿದೆ ಏನಾಗಿದೆ? ಕೇಳಿಸಿಕೊಂಡಿದೆ. ಕೇಳಿಸಿಕೊಂಡು ಏನು ಮಾಡಿದೆ? ನಂಬಿದೆ. ನಂಬಿದರಿಂದ ಏನಾಯಿತು? ಜಯವಾಯಿತು. ಇದೇ ಕ್ರೈಸ್ತವ ಜೀವನ. ಆದರೆ ಒಂದು ಮಾತು ಹೇಳದೆ ಹೋದರೆ ಅದು ಕಡಿಮೆ ಆಗುತ್ತದೆ. ಈ ಭೂಮಿಯಲ್ಲಿರುವಂಥ ಬಿಡುಗಡೆ ಬಗ್ಗೆ ಮಾತ್ರ ಹೇಳಿದೆ. ಈ ಬಿಡುಗಡೆಯೊಂದಿಗೆ ನಮ್ಮನ್ನು ಕರ್ತನ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಗೊತ್ತಾ? ಸ್ವರ್ಗರಾಜ್ಯಕ್ಕೆ. ಈ ಬಿಡುಗಡೆಯೊಂದಿಗೆ ಕರ್ತನ ನಮ್ಮನ್ನು ಸ್ವರ್ಗರಾಜ್ಯ ಕರ್ಕೊಂಡು ಹೋಗ್ತಾರೆ. ಗಲಾತ್ಯ 3:5 ಹೇಳ್ತಾ ಇದ್ದಾರೆ, ದೇವರು ತನ್ನ ಆತ್ಮನನ್ನು ನಿಮಗೆ ಹೇರಾಳವಾಗಿ ಕೊಟ್ಟು ನಿಮ್ಮಲ್ಲಿ ಮಹತ್ ಕಾರ್ಯಗಳನ್ನು ನಡೆಸುತ್ತಾ ಬಂದು ನಂಬಿಕೆಯಿಂದಲೇ. ಅದು ಕ್ವಶ್ಚನಲ್ಲಿ ಇದೆ, ನಾವು ಆನ್ಸರ್ ಹೇಳ್ತಾ ಇದ್ದೀನಿ. ಏನಂದ? ದೇವರು ತನ್ನ ಆತ್ಮವನ್ನು ನಮಗೆ ಹೇರಾಳವಾಗಿ ಕೊಟ್ಟು ನಮ್ಮಲ್ಲಿ ಮಹತ್ ಕಾರ್ಯಗಳನ್ನು ನಡೆಸುತ್ತಾ ಬಂದದ್ದು ನಂಬಿಕೆಯಿಂದಲೇ. ಹಲ್ಲೆಲೂಯಾ. ವಾಕ್ಯ ಕೇಳಿ ನಂಬಿದರಿಂದ ದೇವರು ನಮ್ಮಲ್ಲಿ ಏನು ಮಾಡ್ತಾರೆ? ಮಹತ್ ಕಾರ್ಯಗಳು. ಸಾಧಾರಣ ಕಾರ್ಯಗಳಲ್ಲ, ಮಹತ್ ಕಾರ್ಯಗಳು. ಈ ಮಹತ್ ಕಾರ್ಯಗಳು ಯಾರ ಮೂಲಕ? ಪವಿತ್ರಾತ್ಮನ ಮೂಲಕ ಮಹತ್ ಕಾರ್ಯಗಳು. ಅದೇ ಅಸಾಧ್ಯವಾದ ಕಾರ್ಯಗಳು. ಮಕ್ಕಳಿಲ್ಲದವರಿಗೆ ಮಕ್ಕಳು, ರೋಗಾವಸ್ಥೆಯವರಿಗೆ ಸೌಖ್ಯ, ಬಿಡುಗಡೆ ಇಲ್ಲದವರಿಗೆ ಬಿಡುಗಡೆ, ಮತ್ತು ಆ ಅಭಿವೃದ್ಧಿ ಇಲ್ಲದವರಿಗೆ ಅಭಿವೃದ್ಧಿ, ಈ ವಿದ್ಯಾಭ್ಯಾಸದಲ್ಲಿ ಉನ್ನತಿ, ಜೀವನಗಳಲ್ಲಿ ಮುಂದುವರೆದು ಎಲ್ಲ ಕಾರ್ಯಗಳು ನಂಬಿಕೆಯಿಂದ ಯಾರು ಮಾಡ್ತಾರೆ? ಪವಿತ್ರಾತ್ಮನ ಮಾಡುತ್ತಾರೆ. ಪವಿತ್ರಾತ್ಮನ ಮಾಡಲಿಕ್ಕೆ ನಮ್ಮಲ್ಲಿ ಏನಿರಬೇಕಾಗಿರೋದು? ನಂಬಿಕೆ ಇರೋದು. ಹಲ್ಲೆಲೂಯಾ. ಈ ನಂಬಿಕೆಯ ಮೂಲಕ ದೇವರು ನಮ್ಮಲ್ಲಿ ಏನು ಮಾಡ್ತಾರೆ? ಮಹತ್ ಕಾರ್ಯ ಮಾಡ್ತಾರೆ. ಈ ಮಹತ್ ಕಾರ್ಯ ಮಾಡಲಿಕ್ಕೆ ನಂಬಿಕೆ ಬರಲಿಕ್ಕೆ ಏನು ಮಾಡಬೇಕು? ಕೇಳಬೇಕು. ವಾಕ್ಯ ಎಲ್ಲಿಂದ ಬರಬೇಕು? ಸಾರಲ್ಪಡಬೇಕು. ಸಾರಲ್ಪಟ್ಟ ವಾಕ್ಯ ಕಿವಿ ಕೊಟ್ಟು ಕೇಳಿ, ಅದರಿಂದಲೇ ನಂಬಿ, ನಂಬಿಕೆಯಿಂದಲೇ ದೇವರನ್ನು ಕೇಳಿ ನಾವು ಜಯ ಹೊಂದಿಕೊಳ್ಳೋದು. ಅದಕ್ಕೆ ನಮಗೆ ಸಪೋರ್ಟ್ ಮಾಡೋದು ಯಾರಂದೆ? ಪವಿತ್ರಾತ್ಮ. ಅರ್ಥ ಆಯ್ತಾ? ಆ ಪವಿತ್ರಾತ್ಮನು ಲಾಸ್ಟ್ ನಮ್ಮನ್ನೆಲ್ಲಿ ಕರ್ಕೊಂಡು ಹೋಗ್ತಾರಂದರೆ ಎಫೆಸ್ಯ 1:13 ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದಿರಿ. ದೇವರು ಸಂಪಾದಿಸಿಕೊಂಡ ಜನರಿಗೆ ವಿಮೋಚನೆಯಾಗುವುದೆಂಬುದಕ್ಕೆ ಪವಿತ್ರಾತ್ಮನು ನಮ್ಮ ಬಾಧ್ಯತೆಗೆ ಸಂಚಕಾರವಾಗಿದ್ದಾನೆ. ಹಲ್ಲೆಲೂಯಾ. ಎಲ್ಲ ಹೇಳಿಬಿಟ್ಟು ಇಲ್ಲಿ ಇದ್ಬಿಟ್ರೆ ಸಾಲದಲ್ಲ. ಅದಕ್ಕೆ ಲಾಸ್ಟ್ ವಾಕ್ಯ, ಈ ಸುವಾರ್ತೆಯನ್ನು ಕೇಳಿ ನಂಬಿದವರಾದ ನಿಮ್ಮಲ್ಲಿ ಪವಿತ್ರಾತ್ಮನು ಮುದ್ರೆ ಹಾಕಿದ್ದಾರೆ. ಈ ಪವಿತ್ರಾತ್ಮನ ಮುದ್ರೆಯಿಂದ, ಗಲಾತಿಯಲ್ಲಿ ಏನು ಓದಿದೆ? ಈ ಮುದ್ರೆಯಿಂದ ನಮ್ಮಲ್ಲಿ ಭೂಮಿಯಲ್ಲಿರುವಾಗ ಮಹತ್ಕಾರ್ಯಗಳು ಮಾಡೋದು. ಮಹತ್ಕಾರ್ಯಗಳು ಮಾಡಿ ಈ ಪವಿತ್ರಾತ್ಮನ ಮುದ್ರೆ ನಮ್ಮನ್ನೆಲ್ಲಿ ನಿತ್ಯ ಜೀವಕ್ಕೆ ಕರ್ಕೊಂಡು ಹೋಗೋದು. ಅದಕ್ಕೆ ಆ ನಿತ್ಯ ಜೀವಕ್ಕೆ ಕರ್ಕೊಂಡು ಹೋಗೋದು. ಬದುಕುವಾಗಲೂ ಸಂತೋಷ, ಸಾಯುವಾಗಲೂ ಸಂತೋಷ. ಈಗ ಹೇಳಿ, ನನ್ನವನಾದ ನಂಬಿಗಸ್ತನು ನಂಬಿಕೆಯಿಂದಲೇ ಜೀವಿಸ್ತಾನೆ, ನನ್ನವನಾದ ನೀತಿವಂತನು ನಂಬಿಕೆಯಿಂದ ಬದುಕ್ತಾನೆ. ಇಲ್ಲಿನೂ ಸುಖ, ಅಲ್ಲಿನೂ ಸುಖ. ನೀ ಎಲ್ಲಿ ಕಷ್ಟ? ಮತ್ತೆ ನೀ ಎಲ್ಲಿ ಕಷ್ಟ? ಹಿಂಜರಿದು ಹೋಗಿದರೆ
ಅವನಲ್ಲಿ ಸಂತೋಷವಿಲ್ಲ. ಯಾರಿಗೆ ಕಷ್ಟ? ಹಿಂಜರಿದು ಹೋಗುವವರಿಗೆ ಇರುವುದು. ಜೊತೆ ಇರುವವರಿಗೆ, ವಾಕ್ಯದೊಟ್ಟಿಗೆ ಇರುವವರಿಗೆ ಕಷ್ಟ ಇಲ್ಲ. ಯಾರಾದರೂ ಇವತ್ತು ಇನ್ನೂ ನನ್ನ ಕಷ್ಟ ತಪ್ಪಿಲ್ಲ ಅಂತ ಹೇಳಿದರೆ, ಇವತ್ತು ಕರ್ತನೇ ನಿನ್ನ ಹತ್ತಿರ ಬರುತ್ತೇನೆ, ನಿನ್ನ ವಾಕ್ಯ ನಾನು ಕೇಳುತ್ತೇನೆ, ನಿನ್ನ ವಾಕ್ಯ ನಾನು ನಂಬುತ್ತೇನೆ, ನಿನ್ನ ವಾಕ್ಯವನ್ನು ಅನುಸರಿಸುತ್ತೇನೆ, ನನಗೆ ನಂಬಿಕೆ ಕಡಿಮೆಯಾಗಿದ್ದರೂ ಸಹಾಯ ಮಾಡಿ ಎಂದು ಕೇಳುವಾಗ ಆ ನಂಬಿಕೆಯಿಂದ ಕರ್ತನೇನು ಮಾಡ್ತಾರೆ? ವಾಕ್ಯದಿಂದಲೇ ನಮಗೆ ಜಯ ಕೊಡುವನಾಗಿರುತ್ತಾನೆ. ಆ ವಾಕ್ಯದಿಂದ ಜಯ ಹೊಂದಿ ಆ ವಾಕ್ಯದ ಮೂಲಕವಾಗಿ ಕರ್ತನು ನಮ್ಮಲ್ಲಿ ಮಹತ್ ಕಾರ್ಯ ಮಾಡುತ್ತಾರೆ. ಆ ಮಹತ್ ಕಾರ್ಯಗಳು ಮಾಡಲಿಕ್ಕೆ ನಮಗೆ ಪವಿತ್ರಾತ್ಮನು ಸಹಾಯ ಮಾಡು. ಆ ಪವಿತ್ರಾತ್ಮನು ಮಹತ್ ಕಾರ್ಯ ಮಾತ್ರವಲ್ಲ, ಆ ಪವಿತ್ರಾತ್ಮನು ನಮ್ಮನ್ನು ವಿಮೋಚನೆಯ ದಿನದಲ್ಲಿ ಅವರೊಂದಿಗೆ ಪರಲೋಕಕ್ಕೆ ಕರೆದೊಯ್ಯುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎದ್ದು ನಿಂತುಕೊಳ್ಳೋಣ, ಪ್ರಾರ್ಥಿಸೋಣ. ಸರ್ವಶಕ್ತನಾದ ನಮ್ಮ ತಂದೆಯಾದ ದೇವರೇ, ಈ ಭಾನುವಾರದ ದಿನಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇನೆ. ದೇವರೇ, ಕೂಡಿ ಬಂದ ಪ್ರತಿಯೊಂದು ಮಕ್ಕಳಿಗಾಗಿ ನಿಮ್ಮಲ್ಲಿ ಪ್ರಾರ್ಥಿಸುತ್ತೇನೆ. ನನ್ನವನಾದ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು ಎಂದ ಮಾತು ಈ ಮಕ್ಕಳ ಕಿವಿಗಳಲ್ಲಿ ಕೇಳಿರುವಾಗ, ಕರ್ತನೇ, ಈ ಮಕ್ಕಳಲ್ಲಿ ಯಾರೇ ಆಗಲಿ, ಓ ನನ್ನ ಆರ್ಥಿಕ ವಿಷಯದಲ್ಲಿ ನನಗೆ ಆಸ್ತಿಗಳಿಲ್ಲದರಿಂದ ನನ್ನ ಕಷ್ಟ ಎಂದು ಹೇಳಿದೆ, ನನಗೆ ವಿದ್ಯಾಭ್ಯಾಸ ಕಡಿಮೆ ಇರುವುದರಿಂದ ನನಗೆ ಮುಂದೆ ಬರಲಿಕ್ಕಾಗುವುದಿಲ್ಲ ಎಂದ ನಿರಾಶೆ ಯಾರಾದರೂ ಒಳಗಡೆ ಇದ್ದರೆ, ಇವತ್ತು ಓ ನಿನ್ನ ವಿದ್ಯಾಭ್ಯಾಸವಲ್ಲ, ನಿನ್ನ ಆರ್ಥಿಕ ಬಂದೋಬಸ್ತಲ್ಲ, ನಂಬಿಕೆಯೇ ನಿಮ್ಮನ್ನು ಬದುಕಿಸುವುದು ಎಂಬುದನ್ನು ಮಕ್ಕಳು ಕಿವಿಯಾರ ಕೇಳಿರುವಾಗ, ಕೇಳಿದ ವಾಕ್ಯ ಓ ಕೇಳುವುದರಿಂದಲೇ ನಂಬಿಕೆ ಬರುವುದು, ನಂಬಿಕೆಯಿಂದಲೇ ಜೀವಿಸುವುದು ಇರುವಾಗ ಬಂದ ಮಕ್ಕಳಲ್ಲಿ ನಂಬಿಕೆ ಹೆಚ್ಚಾಗಲಿ. ದೇವರೇ, ಕೇಳಿ 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 ಮಕ್ಕಳು ನಂಬಿಕೆಯಲ್ಲಿ ಬೆಳೆಯಲಿ. ಕರ್ತನೇ, ನಂಬಿಕೆಯಿಂದಲೇ ಮಕ್ಕಳು ಬದುಕುವರಾಗಿರಲಿ. ಓ ದೇವರೇ, ಸಾರಿ ಹೇಳದಿಲ್ಲದೆ ಯಾರು ಕೇಳುವವರು, ಕೇಳದೆ ಹೆಂಗೆ ನಂಬುವರು? ಕರ್ತನೇ, ಇಲ್ಲಿ ಸಾರಿ ಹೇಳುತ್ತಾ ಇರುವಾಗ ಮಕ್ಕಳ ಕಿವಿಗಳಲ್ಲಿ ಕೇಳಿದಾಯಿತು, ಕೇಳಿದನ್ನು ಈ ಮಕ್ಕಳು ಹೃದಯದಲ್ಲಿ ನಂಬಿಕೆಯಾಗಿರಲಿ. ಇದು ಮರೆತು ಹೋಗದಿರಲಿ, ಹಕ್ಕಿಗಳು ಬಂದು ತೆಗೆದುಕೊಂಡು ಹೋಗದಿರಲಿ, ಬಂಡ ಮೇಲೆ ಬಿದ್ದ ಬೀಜ ತರ ಇದು ದೇವರೇ ಒಣಗಿ ಹೋಗದಿರಲಿ. ಈ ವಾಕ್ಯಗಳು ಮಕ್ಕಳಲ್ಲಿ ಕಾರ್ಯ ಸಾಧ್ಯ ಮಾಡಲಿ. ನಾನು ಕೇಳುವನಾಗಿರಬೇಕು, ಕೇಳಿದರಿಂದಲೇ ನನ್ನ ನಂಬಿಕೆ ಬರಬೇಕು, ನಂಬಿದರಿಂದಲೇ ನಾನು ಹೊಂದಿಕೊಳ್ಳಬೇಕು. ಪವಿತ್ರಾತ್ಮನು ನನ್ನಲ್ಲಿ ಮಹತ್ ಕಾರ್ಯಗಳು ಮಾಡುತ್ತಾರೆ. ಸಾಮಾನ್ಯವಾದ ಕಾರ್ಯಗಳಲ್ಲ, ಸಾಧಾರಣವಾದ ಕಾರ್ಯಗಳಲ್ಲ, ಮಹತ್ ಕಾರ್ಯಗಳು ಮಾಡುತ್ತಾರೆ. ಆ ಪವಿತ್ರಾತ್ಮನು ನನ್ನನ್ನು ಭೂಮಿಯಲ್ಲಿ ಮಹತ್ ಕಾರ್ಯಗಳು ಮಾಡುವುದಕ್ಕೆ ಮಾತ್ರವಲ್ಲದೆ, ನಾನು ವಿಮೋಚನೆಯ ದಿನದಲ್ಲಿ ಆ ಪವಿತ್ರಾತ್ಮನು ನನ್ನನ್ನು ಕರೆದೊಯ್ಯುವನು ಆಗಿರುತ್ತಾನೆ. ಅಪ್ಪ, ಇದು ನಿನ್ನ ಮಕ್ಕಳೊಳಗಡೆ ಬೇರೂರಿ ನೆಲೆಗೊಳ್ಳಲಿ ಸ್ವಾಮಿ. ಈ ವಾಕ್ಯ ಮಕ್ಕಳು ಯಾರು ಮರೆತು ಹೋಗದಿರಲಿ. ಇದು ತಿರುಗಿ ಇನ್ನೊಂದು ಸಾರಿ ಕೂಡ ಮಕ್ಕಳು ಕೇಳಲಿಕ್ಕೆ ಅವರಿಗೆ ಅವಕಾಶ ಉಂಟಾಗಲಿ, ಅದಕ್ಕೆ ಅವರಿಗೆ ಒಂದು ಆಸಕ್ತಿ ಉಂಟಾಗಲಿ. ಕೇಳಿ 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 ಮಕ್ಕಳು ಹೊಂದಿಕೊಳ್ಳುವರಾಗಿರಲಿ. ರೋಗಾವಸ್ಥೆಯಲ್ಲಿರುವವರು ಕೇಳಿದರಿಂದಲೇ ನಂಬುವಂತೆಯೂ ನಂಬಿಕೆಯಿಂದಲೇ ಸಕಲ ರೋಗಗಳು ಸೌಖ್ಯವಾಗಲಿ. ಆರ್ಥಿಕ ಸಮಸ್ಯೆಗಳಲ್ಲಿರುವವರು ಕೇಳಿದರಿಂದಲೇ ನಂಬಿಕೆಯಿಂದಲೇ ಅವರಿಗೆ ಮಹತ್ ಕಾರ್ಯಗಳು ಅವರ ಜೀವನಗಳಲ್ಲಿ ಉಂಟಾಗಲಿ. ಹಾಗೆಯೇ ಪರಿಸ್ಥಿತಿಗಳು ವಿಪರೀತವಾಗಿದ್ದವರಿಗೆ ಕೇಳಿದರಿಂದಲೇ ನಂಬಿಕೆಯಿಂದಲೇ ಅವರ ಪರಿಸ್ಥಿತಿಗಳು ಚೇಂಜ್ ಆಗಲಿ. ಆತನ ಯಜ್ಞದ ಕುರಿಮರಿಯಾದನ ರಕ್ತದಿಂದಲೂ ಆತನ ವಾಕ್ಯದಿಂದಲೂ ಜಯಿಸಿದ್ದೇನೆ. ವಾಕ್ಯಗಳಿಂದ ಮಕ್ಕಳಿಗೆ ಜಯ ಉಂಟಾಗಲಿ. ವಾಕ್ಯಗಳಿಂದ ಮಕ್ಕಳಿಗೆ ಶಾಪ ನೀಗಿ ಹೋಗಲಿ. ಯೇಸು ಕ್ರಿಸ್ತನ ಮರಣದ ಮೂಲಕ
ಶಾಪಗಳು ಮುರಿಯಲ್ಪಟ್ಟು ಹೋಗಲಿ. ಮಕ್ಕಳು ಮುಕ್ತಿ ಹೊಂದಿಕೊಳ್ಳಲಿ, ಬಿಡುಗಡೆ ಹೊಂದಿಕೊಳ್ಳಲಿ. ಯಾರು ಯಾವ ಯಾವ ವಿಷಯಗಳಲ್ಲಿ ದೇವರೇ ನಿರೀಕ್ಷೆಯಲ್ಲಿ ಇದ್ದಾರೋ ಆಯಾ ವಿಷಯಗಳಿಗೆ ಪರಿಹಾರವಾಗಲಿ. ಶುದ್ಧೀಕರಿಸಲ್ಪಟ್ಟವರಾಗಿ ನಿತ್ಯ ಜೀವಕ್ಕೆ ಮಕ್ಕಳು ಬಾಧ್ಯರಾಗಲಿ. ಸಭೆಯಾಗಿ ಈ ಆಲಯದ ಸೌಂಡ್ ಪ್ರೂಫಕ್ಕಾಗಿ ನಾವು ನಿರೀಕ್ಷಿಸುವ ವಿಷಯಗಳಲ್ಲಿ ದೇವರನ್ನ ಭರವಸೆಯಿಂದ ಇರುತ್ತೇವೆ. ನೀವದು ನೆರವೇರಿಸಿಕೊಡುತ್ತಾರೆ ಎಂಬುದನ್ನು ನಾವು ನಂಬುತ್ತೇವೆ ಸ್ವಾಮಿ. ನಂಬಿಕೆಯಿಂದಲೇ ನಾವು ಅದನ್ನು ಹೊಂದಿಕೊಳ್ಳಲಿಕ್ಕೆ ಕಾಯುತ್ತಾ ಇದ್ದೇವೆ ಸ್ವಾಮಿ. ಇದು ಸಭೆಯ ವಿಷಯದಲ್ಲಾದರೆ ಮಕ್ಕಳ ಕುಟುಂಬಗಳ ವಿಷಯದಲ್ಲಿಯೂ ಆಯಾ ಕಾರ್ಯಗಳು ಕರ್ತನೆ ನೀನು ನೆರವೇರಿಸುವುದಕ್ಕಾಗಿ ಸ್ತೋತ್ರ. ನಿನ್ನ ಪಾದ ಸನ್ನಿಧಿಯಲ್ಲಿ ನಮ್ಮೆಲ್ಲರನ್ನು ಕೂಡ ತಗ್ಗಿಸಿಕೊಂಡು ನಮ್ಮ ರಕ್ಷಕನು ನಮ್ಮ ಒಡೆಯನೂ ಆಗಿರುವ ಪ್ರಭು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಪರಲೋಕದ ತಂದೆಯಾದ ದೇವರೇ. ಪ್ರಿಯ ವೀಕ್ಷಕರೇ, ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8217761567. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.